ಹಾಲೆಲೂಯ. ಸಂತೋಷವಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ? ಹೇಳಿ, ಜೋರಾಗಿ ಹೇಳಿ, ಆಮೇನ್ ಅನ್ಬೇಕು. ಹಾಲೆಲೂಯ. ನೋಡಿ, ದೇವರ ಆಲಯಕ್ಕೆ ಬರಬೇಕಾದ್ರೆ ಒಂದು ನಿರೀಕ್ಷೆಯಿಂದ ಬರಬೇಕು. ಏನಕ್ಕೆ ನಿರೀಕ್ಷೆಯಿಂದ ಬರಬೇಕಂದ್ರೆ, ಏನೋ ನಮ್ಮ ಜೀವಿತದಲ್ಲಿ ಬಿಡುಗಡೆ ಆಗಬೇಕು, ದೇವರು ಏನೋ ಅದ್ಭುತ ಮಾಡಬೇಕು, ದೇವರು ಏನೋ ಆಶೀರ್ವಾದ ಮಾಡಬೇಕು ಅಂತ ನಿರೀಕ್ಷೆಯಿಂದ ಬಂದ್ರೇ ಖಂಡಿತ ದೇವರು ಮಾತಾಡೋದು. ಯಾಕಂದರೆ ಯೇಸು ಎಲ್ಲೇ ಹೋಗಿದ್ರು ನಿನಗೆ ಸೌಖ್ಯ ಅದ್ಭುತ ಉಂಟೋ ಅಂತ ಕೇಳ್ತಾರೆ. ಎಲ್ಲೇ ಹೋಗಿರಲಿ ಯೇಸು, ನಿನಗೆ ಇದರಿಂದ ಬಿಡುಗಡೆ ಬರಬೇಕಾ, ಇದರಿಂದ ಆಚೆ ಬರಬೇಕಾ, ನಿನಗೆ ಮನಸ್ಸು ಉಂಟೋ ಅಂತ ಯಾವಾಗಲೂ ಕೇಳ್ತಾರೆ. ಅಂದರೆ ನಾವು ಸಿದ್ಧರಾಗಿ ಬಂದಿಲ್ಲ ಅಂದರೆ ದೇವರು ಏನು ಕಾರ್ಯ ಮಾಡಲ್ಲ. ನಾವು ಸಿದ್ಧರಾಗಿ ಬರಬೇಕು. ಪ್ರತಿ ಭಾನುವಾರ ಬರುತ್ತೆ ಹೋಗುತ್ತೆ, ಅದಲ್ಲ ಮೇನು. ನಾವು ಯಾವಾಗ ದೇವರ ನಾಮದಲ್ಲಿ ಕೂಡು ಬರ್ತಿರೋ ಅಲ್ಲಿ ಅದ್ಭುತಗಳು ನಡೆಯುತ್ತೆ. ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ನನ್ನ ನಾಮದಲ್ಲಿ ಎಲ್ಲಿ 2-3 ಕೂಡು ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಇವತ್ತು ಯಾರಿದ್ದಾರೆ ನಮ್ಮ ಮಧ್ಯದಲ್ಲಿ? ಯೇಸು. ಹಾಲೆಲೂಯ ಸ್ತೋತ್ರ. ಯಾರಿರೋದು? ಯೇಸು ಇದ್ದಾರೆ. ಹಾಲೆಲೂಯ ಸ್ತೋತ್ರ. ನಂಬಿಕೆ ಇರಬೇಕು. ಯಾವಾಗ ನೀನು ಜೀವಿತದಲ್ಲಿ ನಂಬಿಕೆ ಇರುತ್ತೋ ಬಿಡುಗಡೆ ನಡೆಯುತ್ತೆ. ಕ್ರಿಸ್ತನ ಜೀವಿತ ನಂಬಿಕೆಯಿಂದನೇ ನಾವು ಕಟ್ಟಲ್ಪಡಬೇಕು. ನಂಬಿಕೆಯಿಂದಲೇ ನಾವು ಜೀವಿಸಲ್ಪಡಬೇಕು. ನಂಬಿಕೆಯಿಂದಲೇ ನಾವು ದೇವರನ್ನ ಸ್ತುತಿಸಲ್ಪಡಬೇಕು. ಅಂದರೆ ನಿನಗೆ ಕಣ್ಣಿಗೆ ಕಾಣದಿರೋಂಥ ಹಾಲೆಲೂಯ ಸ್ತೋತ್ರ ನಿನಗೆ ಕಣ್ಣಿಗೆ ಕಾಣಲ್ಲ, ಆದ್ರೇನು ನೀನು ನಂಬಿಕೆ ಇಡಬೇಕು. ಈ ನೋಡೋ ಸಿಚುವೇಶನ್ನು, ನೀನು ನೋಡೋ ಕಾರ್ಯದಲ್ಲಿ ಅಲ್ಲ ನೀನು ನಂಬಿಕೆ ಇರೋದು. ನೀನು ಕಣ್ಣಿಗೆ ಕಾಣದಿರೋಂಥ ಕಾರ್ಯ ದೇವರು ನಿನಗಾಗಿ ದೇವರು ಕೂಡ್ಸಿಕ್ಕಿರ್ತಾರೆ, ಎಲ್ಲ ಕೂಡ್ಸಿಕ್ಕಿರ್ತಾರೆ. ಅದು ಆಕಾಶ ಮಂಡಲದಲ್ಲಿ ಇರುತ್ತೆ. ಆ ಬ್ಲೆಸ್ಸಿಂಗ್ಸ್ ನಮ್ಮ ಹತ್ರ ಬರಬೇಕಂದ್ರೆ ನಾವು ತ್ಯಾಗ ಮಾಡಬೇಕು, ನಾವು ಹೋರಾಟ ಮಾಡಬೇಕು. ಹೋರಾಟ ತ್ಯಾಗ ಇಲ್ಲದೆ ಏನೂ ಆಗಲ್ಲ. ರಕ್ಷಣೆ ಒಂದೇ ಫ್ರೀ, ಈ ಮಿಕ್ಕಿದೆಲ್ಲ ಬೆಲೆ ಕೆತ್ತಲೇಬೇಕು. ಬೆಲೆ ಕೆತ್ತಿಲ್ಲ ಅಂದರೆ ಯಾವುದು ನಿನ್ನ ಜೀವಿತದಲ್ಲಿ ಸಂಭವಿಸಲ್ಲ. ಎಲ್ಲದಕ್ಕೂ ಬೆಲೆ ಕೆತ್ತಬೇಕು. ಆವಾಗ ದೇವರು ಎಲಿಸ್ಲೇಮ್ನ ಎಲಿಸ್ಲೇಮ್ ಪಟ್ಟಣದಲ್ಲಿ ದೇವರ ಆಲಯ ಕಟ್ಟಲ್ಪಟ್ಟಿದ್ರು. ಅಂದರೆ ಸೊಲೊಮೋನ ದೇವರ ಆಲಯ ಕಟ್ಟಲ್ಪಟ್ಟಿದ್ರು. ಅಲ್ಲಿ ಕಟ್ಟಲ್ಪಟ್ಟಾಗ ವರ್ಷ ಅಲ್ಲಿ ಏನಾಗುತ್ತೆ, ಒಂದು ಏನೋ ಯಜ್ಞ ನಡೆಯುತ್ತೆ, ಅಂದರೆ ಪಸ್ಕ ಹಬ್ಬ ನಡೆಯುತ್ತೆ. ಈ ಪಸ್ಕ ಹಬ್ಬ ನಡಿಬೇಕಾದ್ರೆ ಅಷ್ಟೋ ದೂರದಿಂದ ಬರ್ತಾರೆ. ದೇವರನ್ನ ಆರಾಧಿಸ್ಬೇಕು, ದೇವರನ್ನ ಸ್ತುತಿಸ್ಬೇಕು ಅಂತ ತ್ಯಾಗ ಮಾಡಿ ಅವ್ರನ್ನ ಏನೋ ಬಸ್ ಚಾರ್ಜಿಗೆ ಹಾಕ್ಕೊಂಡು ಟ್ರಾನ್ಸ್ಪೋರ್ಟೇಷನ್ಗೆ ಏನಾದರೂ ಮಾಡಿಕೊಂಡು ತ್ಯಾಗ ಮಾಡಿ ಏನಕ್ಕೆ ದೇವರ ಆಲಯಕ್ಕೆ ಬರ್ತಾರಂದರೆ ಅವ್ರ ಜೀವಿತದಲ್ಲಿ ಬಿಡುಗಡೆ ನಡಿಬೇಕು, ಅವ್ರ ಜೀವಿತದಲ್ಲಿ ಅದ್ಭುತ ನಡಿಬೇಕು, ಅವ್ರ ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಪಡ್ಬೇಕಂತಲೇ ಅವ್ರು ತ್ಯಾಗ ಮಾಡಬೇಕು. ಹಾಲೆಲೂಯ ಸ್ತೋತ್ರ. ಓಕೆ, ಇದು ವಾಕ್ಯದಲ್ಲಿ ಹೋಗ್ತೀನಿ. ನಾನು ವಾಕ್ಯಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡ್ತೀನಿ. ನನ್ನ ಬಲವಾಗಿ ಪ್ರೀತಿಸುವ ನನ್ನ ದೇವರೇ, ನನ್ನ ತಂದೆ, ನನ್ನ ರಾಜನೇ, ನನ್ನ ಒಡೆಯನೇ, ನಿನಗೆ ಸ್ತೋತ್ರ ಮಾಡ್ತೀನಪ್ಪ. ಹೌದು ಕರ್ತನೆ, ಇವತ್ತು ನೀನು ಮಾತಾಡುವ ದೇವರಪ್ಪ. ಇವತ್ತು ನೀನು ನಮಗಾಗಿ ಹಾಲೆಲೂಯ ಸ್ತೋತ್ರ ಮಾತಾಡುವ ದೇವರು. ನಾವು ಕಲ್ಲಿಗೆ ಮಣ್ಣಿಗೆ ಅಲ್ಲ ದೇವರೇ, ಹಾಲೆಲೂಯ ಸ್ತೋತ್ರ ನಾವು ಆರಾಧನೆ ಮಾಡ್ತಾ ಇರೋದು ಜೀವ ಸ್ವರೂಪನಾದ ದೇವರ ನಾವು ಆರಾಧಿಸ್ತಾ ಇರೋದು. ಹೌದು ಕರ್ತನೆ, ನೀನು ನಮ್ಮ ಮಧ್ಯೆ ಇಳಿದು ಬಂದಿದ್ಯಾ. ಪರಿಶುದ್ಧಾತ್ಮನೇ, ನಿನ್ನ ಹಸ್ತ ಚಲಿಸ್ತದೆ, ನಿನ್ನ ಆಲೋಚನೆ ಇಳಿದು ಬರ್ತಾ ಇದೆ, ಬಿಡುಗಡೆಗಳು ನಡೀತಾ ಇದೆ, ಅದ್ಭುತಗಳು ನಡೀತಾ ಇದೆ ಕರ್ತನೆ. ನೀನು ಆ ಥರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡು ನಿನ್ನ ತಂದೆ. ರೋಮಾಪುರದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದ 1-2 ವಾಕ್ಯವದನ. ರೋಮಾಪುರದ ಪತ್ರಿಕೆ, ನ್ಯೂ ಟೆಸ್ಟ್ಮೆಂಟ್, ಬುಕ್ ಆಫ್ ರೋಮನ್ಸ್, ಚಾಪ್ಟರ್ 12 ವರ್ಸ್ 1 and 2. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿನ್ನ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿದ್ದೀರಿ. ಹೀಗಾದರೆ ಎಫೆಸಿಯ ಬರೆದ ಪತ್ರಿಕೆ 4:1. ಎಫೆಸಿಯ ಬರೆದ ಪತ್ರಿಕೆ 4:1. ಹಾಲೆಲೂಯ ಸ್ತೋತ್ರ. ಇನ್ನೊಂದು ವಾಕ್ಯ ಓದ್ಬಿಡೋಣ, ಇನ್ನು ಮತ್ತೆ ವಾಕ್ಯ ಓದಿಸಲ್ಲ ನಾನು. ರೋಮಾಪುರದ ಪತ್ರಿಕೆಯಲ್ಲಿ ಅದೇ 6:13. ದೇವರ ವಾಕ್ಯ ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಏನಲ್ಲಿ ಕಾಣಲ್ಪಡ್ತೀರಂದ್ರೆ, ನೀವು
ಸಜೀವವಾಗಿ ದೇವರಿಗೆ ಅರ್ಪಿಸಲ್ಪಡಬೇಕು. ಅಂದರೆ ದೇವರ ನೀವು ಹೆಂಗೆ ಆರಾಧನೆ ಮಾಡ್ತೀರಾ, ಯಾವ ಥರ ನೀವು ಆರಾಧನೆ ಮಾಡ್ತೀರಾ? ಬಾಯಿನಲ್ಲಿ ಆರಾಧನೆ ಮಾಡೋದಲ್ಲ ಮೇನು. ನೀವು ಏನು ಮಾಡಬೇಕು? ಪೂರ್ಣ ಮನಸ್ಸು, ಪೂರ್ಣ ಹೃದಯ, ಪೂರ್ಣ ಶಕ್ತಿ ದೇವರಿಗಾಗಿ ಕೊಡಲ್ಪಡಬೇಕು. ಯಾವಾಗ ನೀವು ಪೂರ್ಣ ಶಕ್ತಿ, ಪೂರ್ಣ ಮನಸ್ಸು ದೇವರಿಗಾಗಿ ಕೊಡಲ್ಪಡ್ತೀರೋ ಅದು ನಿಜವಾದ ಆರಾಧನೆ ಆಗುತ್ತೆ. ಹಾಲೆಲೂಯಾ ಸ್ತೋತ್ರ. ಅನೇಕರು ಆರಾಧನೆ ಹೇಳ್ತಾರೆ, ಅನೇಕರು ಬಾಯಿನಲ್ಲಿ ಹೇಳ್ಬೋದು, ಆದರೆ ನಿನ್ನ ಮನಸ್ಸು ದೇವರಿಗೆ ಕನೆಕ್ಷನ್ ಉಂಟಾಗಬೇಕು. ನಿನ್ನ ಹೃದಯ ಮನಸ್ಸು ದೇವರಿಗೆ ಕನೆಕ್ಷನ್ ಉಂಟಾಗಬೇಕು. ಯಾವಾಗ ದೇವರಿಗೆ ನಿನ್ನ ಹೃದಯ ಕನೆಕ್ಷನ್ ಉಂಟಾಗುತ್ತೋ ಆವಾಗ ನಿನ್ನ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ದೇವರು ಮಾಡ್ತಾ ಇರ್ತಾರೆ. ಈ ಲೋಕದ ನಡವಳಿಕೆ, ಈ ಲೋಕದ ಆಸೆ ಎಲ್ಲ ನೀನು ತೊರೆದು ದೇವರಿಗಾಗಿ ನೀನು ನಿಂತು ದೇವರಿಗಾಗಿ ನೀನು ಆವಾಗ ಹೃದಯನ ಕನೆಕ್ಷನ್ ಮಾಡ್ತೀಯೋ ಆವಾಗ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳು ಕಾಣಲ್ಪಡುತ್ತೆ. ಆವಾಗ ನಿನ್ನ ಜೀವಿತದಲ್ಲಿ ಅದ್ಭುತ ಕಾಣಲ್ಪಡುತ್ತೆ. ಈ ರೋಮಾಪುರದ ಪತ್ರಿಕೆಯಲ್ಲಿ ನಾವು ಕಾಣಲ್ಪಡೋದು ಏನಂದರೆ, ನೀನು ಲೋಕದ ಪಾಲಿಗೆ ನೀನು ಸತ್ತು ದೇವರ ರಾಜ್ಯಕ್ಕಾಗಿ ನೀನು ನೀತಿಯಾಗಿ ನೀನು ಪಡಬೇಕಂತ ನಾವು ಕಾಣಲ್ಪಡ್ತೀರ. ಅಂದರೆ ಪೌಲನು ಏನು ಹೇಳ್ತಾನೆ ಗೊತ್ತಾ? ಯಾವಾಗಲೂ ಈ ಪೌಲನು ಹೇಳೋದು ಒಂದೇ, ನೀನು ಶರೀರ ಹೆಚ್ಚದಲ್ಲಿಂತ ನಡಿಬೇಡ, ಪರಿಶುದ್ಧಾತ್ಮನನ್ನು ಪರಿಶುದ್ಧಾತ್ಮನ ಕಾರ್ಯದಿಂದ ನೀನು ನೆರೆಯಲ್ಪಡಬೇಕು. ಯಾವಾಗ ನೀನು ಪರಿಶುದ್ಧಾತ್ಮನ ನೀನು ತುಂಬಲ್ಪಡ್ತೀಯೋ ನಿನ್ನ ಜೀವಿತದಲ್ಲಿ ಕಾಣದಿರೋ ಒಂದು ಆಶೀರ್ವಾದ ನೀನು ಕಾಣಲ್ಪಡ್ತೀಯ. ನಿನ್ನ ಜೀವಿತದಲ್ಲಿ ಅದ್ಭುತಗಳು ನಡೆಯಲ್ಪಡುತ್ತೆ, ಬಿಡುಗಡೆಗಳು ನಡೆಯಲ್ಪಡುತ್ತೆ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ಅಂದರೆ ಈ ಲೋಕದ ಆಸೆ, ಈ ಲೋಕದ ಆಡಂಬರಗಳನ್ನೆಲ್ಲ ನಾವು ತ್ಯಜಿಸಲ್ಪಡಬೇಕು. ಯಾವಾಗ ನಾವು ಅದನ್ನು ತ್ಯಜಿಸಲ್ಪಡ್ತೀರೋ ಆವಾಗ ನನ್ನ ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಪಡ್ತೀರಿ. ಈ ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೀತಿವಂತದಾಗಿ ನಾವು ಕಾಣಲ್ಪಡೋದು ಅಂದರೆ, ನೀತಿವಂತರು ಯಾರು? ನೀತಿವಂತರು ಹಾಲೆಲೂಯಾ ಸ್ತೋತ್ರ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾರು ನೀತಿವಂತರು? ಆಮೇಲೆ ಯೇಸು ರಕ್ತದಲ್ಲಿ ಆಯಿತು. ಯೇಸು ರಕ್ತದಲ್ಲಿ ನೀವೆಲ್ಲರೂ ತೊಳೆಯಲ್ಪಟ್ರಿ. ಯೇಸು ರಕ್ತದಲ್ಲಿ ಎಲ್ಲರೂ ತೊಳೆಯಲ್ಪಟ್ಟು ನೀತಿವಂತರಾದ್ರಿ. ನೀತಿವಂತರಾಗಬೇಕಾದ್ರೆ ಕೆಲವೊಂದು ಕಾರ್ಯ ಇರುತ್ತೆ, ಆ ಕಾರ್ಯದಲ್ಲಿ ನಾವು ನಡೆಯಲ್ಪಡಬೇಕು, ಆ ಕಾರ್ಯದಲ್ಲಿ ನಾವು ನಿಲ್ಲಲ್ಪಡಬೇಕು. ಯಾರಿಗಾನ ಗೊತ್ತಾ ನೀತಿವಂತರು ಅಂದರೆ ಏನು? ನೀನು ನೀತಿವಂತ ಮಗ, ನೀನು ನೀತಿವಂತ ಮಗಳು ಅಂತ ದೇವರು ಯಾವಾಗ ಕರೆಯೋದು ಅಂದರೆ, ಆ ಕಾರ್ಯದಲ್ಲಿ ನೀನು ನಡೆಯಲ್ಪಡಬೇಕು. ಬರೇ ಬಾಯಿನಲ್ಲಿ ಹೇಳಿದ್ರೆ ಆಗಲ್ಲ, ಕ್ರಿಯಾ ರೂಪದಲ್ಲಿ ತೊಗೊಂಡ್ಬರ್ಬೇಕು. ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ಕಾಣಲ್ಪಡ್ತೀರಿ, ಸ್ವಾಮಿ ನಿನ್ನ ನಾಮದಲ್ಲಿ ದೆವ್ವ ಬಿಡಿಸ್ದೆ, ಸ್ವಾಮಿ ನಿನ್ನ ನಾಮದಲ್ಲಿ ರೋಗ ಸೌಖ್ಯ ಮಾಡಿದೆ, ನಿನ್ನ ನಾಮದಲ್ಲಿ ಎಲ್ಲ ಮಾಡಿದೆ. ಆದರೆ ದೇವರ ವಾಕ್ಯ ನಾವು ಏನು ಹೇಳ್ತೀರಿ? ಯೇಸು ಏನು ಹೇಳ್ತಾರೆ ಗೊತ್ತಾ? ನನ್ನ ಚಿತ್ತ ಪ್ರಕಾರ ನಡೆದವರು ನೀವು ಯಾರು ಪರಲೋಕ ರಾಜ್ಯಕ್ಕೆ ಬಾಧ್ಯರಲ್ಲ. ಹಾಲೆಲೂಯಾ ಸ್ತೋತ್ರ. ಬಾಧ್ಯರಲ್ಲ ಅಂದರೆ ನೀತಿವಂತರಾಗಿ ನೀವು ನಿಲ್ಲಬೇಕಂದ್ರೆ ಕೆಲವೊಂದು ಕಾರ್ಯ ನಾನು ಹೇಳ್ತೀನಿ. ಗಿವಿಂಗ್ ಟು ದ ನೀಡ್ ಅಂದರೆ, ಯಾರಿಗಾದ್ರೂ ನೀನು ಸಹಾಯ ಮಾಡಬೇಕಂದ್ರೆ ಬಡವ್ರನ್ನ ನೀನು ಎಲ್ಲೋ ನೀನು ಹೋಗ್ತಾರೋ ದಾರಿನಲ್ಲೋ ಹೋಗ್ತಾರೋ ಮಾರ್ಗದಲ್ಲಿ ಏನಾದರೂ ಸಿಕ್ಕಿದಾಗ ಅವ್ರಿಗೆ ಸಹಾಯ ಮಾಡೋದೇ ನೀತಿವಂತನ ಕಾರ್ಯ. ನೆಕ್ಸ್ಟು ಪ್ರಾರ್ಥನೆ, ಆಮೇಲೆ ಉಪವಾಸ, ಆಮೇಲೆ ಫರ್ಗಿವ್ನೆಸ್, ಕ್ಷಮಿಸಲ್ಪಡಬೇಕು. ಇನ್ನೂ ಒಂದು ಲವ್ ದ ಎನಿಮೀಸ್ ಅಂದರೆ ನೀನು ವೈರಿನ ನೀನು ಪ್ರೀತಿಸಲ್ಪಡಬೇಕು. ಸರ್ವಿಂಗ್ ಅದರ್ಸ್ ಅಂದರೆ ಮತ್ತೊಬ್ಬರಿಗೆ ನೀನು ಏನು ಮಾಡಲ್ಪಡಬೇಕು? ಸೇವೆ ಮಾಡಲ್ಪಡಬೇಕು. ಉಪಕಾರ ಅಲ್ಲ, ಸೇವೆ ಮಾಡಲ್ಪಡಬೇಕು. ಆಮೇಲೆ ನಿಜವಾದ ನೀನು ಮಾತಾಡಬೇಕು. ಯಾವಾಗ ಇದು ನೀನು ಕೆಲವರೊಂದು ಇದರಲ್ಲಿ ಎಲ್ಲರ ತಪ್ಪದಿದೆ. ಸ್ಪೀಕಿಂಗ್ ಟ್ರೂತ್ ಅಂತಾರೆ ಇಂಗ್ಲೀಷ್ನಲ್ಲಿ. ಸ್ಪೀಕಿಂಗ್ ಟ್ರೂತ್ ಈಸ್ ಎ ರೈಚ್ನೆಸ್ ಪರ್ಸನ್ ಅಂತಾರೆ. ಅಂದರೆ ನೀನು ಸುಳ್ಳಾಗೆ ಹೇಳಬೇಕು, ನಿಜಾಗೆ ಹೇಳಬೇಕು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಮನುಷ್ಯನ ಮೆಚ್ಚಿಸೋಕ್ಕೆ, ಫ್ರೆಂಡ್ಸನ್ನ ಮೆಚ್ಚಿಸೋಕ್ಕೆ ಅವನು ತಪ್ಪು ಮಾಡಿದ್ರು ಆಯ್ತು ಬಿಡು, ಇವನೇನೋ ತಪ್ಪು ಮಾಡಿ ಏನೇನೋ ಮಾಡ್ಕೊಳ್ಳಿ ಅಂತ ಅವನ ಜೊತೆಗೆ ಏನು ಮಾಡ್ತಾರೆ? ಕಾರ್ಯದಲ್ಲಿ ನೇರ್ಕೊಂಡು ಹೋಗ್ತಾರೆ, ಅವನ ಜೊತೆಗೆ ಸಪೋರ್ಟ್ ಮಾಡೋದು. ಎಲ್ಲಿ ತಪ್ಪೋ ಅದು ತಪ್ಪು ಅಂತ ನೀನು ಹೇಳಲ್ಲ ಪಡಬೇಕು, ಎಲ್ಲಿ ಸರಿಯೋ ಅಂದೋ ಅದು ಸರಿಯೇ ಅಂತ ಹೇಳಲ್ಲ ಪಡಬೇಕು. ಅದು ಏನಾಗುತ್ತೆ? ಸ್ಪೀಕಿಂಗ್ ದ ಟ್ರೂತ್. ಆಮೇಲೆ ಆನರಿಂಗ್ ದ ವೋವ್ಸ್ ಅಂದರೆ ಆನರಿಂಗ್ ದ, ನೀನು ಬಾಯಿನಲ್ಲಿ ಏನೇನು ನೀನು ಒಡಂಬಡಿಕೆ ಮಾಡ್ಕೊಂಡಿದ್ಯೋ ಅದನ್ನು ನೆರವೇರಿಸಲೇ ಪಡಬೇಕು. ಅದು ನೆರವೇರಿಸ್ರೇ ದೇವರ ಏನಾಗುತ್ತೆ? ನೀತಿವಂತನಂತ ಕಾರಲ್ಪಡುತ್ತೆ. ಅಂದರೆ ಫಸ್ಟು ನಾನು ಹೇಳ್ತೀನಿ ನೋಡಿ, ಮತ್ತಾಯ ಬರೆದ, ಯಾರು ಓದಕ್ಕೆ ಬೇಡಬೇಡ, ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯ 37ರಿಂದ 46 ನಮಗೆಲ್ಲರಿಗೂ ಶುಚಿತ್ವದ ಕಾರ್ಯ ಎಲ್ಲರಿಗೂ ಗೊತ್ತಿದೆ. ಅಂದರೆ ಅಲ್ಲಿ ಏನು ಹೇಳುತ್ತಂದರೆ, ನೀತಿವಂತನಂದರೆ ಒಂದು ಅಲ್ಲಿ ದೇವರು ಯೇಸು ಸ್ವಾಮಿ ಒಂದು ಸಮಯ ಹೇಳ್ತಾರೆ. ಅಂದರೆ ನಾನು ಜೈಲಿನಲ್ಲಿ ಇದ್ದಾಗ ನೀನು ಬಂದು ನಾನು ನೋಡಲಿಲ್ಲ,
ನಾನು ಹಸಿವು ಇದ್ದಾಗ ನೀನು ಬಂದು ನನಗೆ ಆಹಾರ ಕೊಡಲಿಲ್ಲ, ನಾನು ಚಳಿ ಅಂತ ನಡೀತಾ ಇದ್ದಾಗ ನೀನು ಬಂದು ನನಗೆ ಏನು ಸಹಾಯ ಮಾಡಿಲ್ಲ ಅಂತ ಯೇಸು ಸಮಯದಲ್ಲಿ ಸಹಾಯ ಹೇಳ್ತಾರೆ. ಅಂದರೆ ಇಲ್ಲಿ ಕೇಳ್ತಾರೆ ಅವಳು, ನಾವು ಯಾವಾಗ ಹೆಸರೇ ನೀನು ಯಾವಾಗ ಹಸಿದಾಗಿದ್ದೆ, ನೀನು ಯಾವಾಗ ಕಾರ್ಯದಲ್ಲಿ ಇದ್ದೆ, ನಮಗೆ ಗೊತ್ತೇ ಇಲ್ಲ ಅಂತ ವ್ಯಕ್ತಿಗಳು ಹೇಳ್ತಾರೆ. ಅಂದರೆ ದೇವರು ಏನು ಹೇಳ್ತಾರೆ ಗೊತ್ತಾ, ನನ್ನ ನಾಮದಲ್ಲಿ ನೀನು ಏನೇ ಕಾರ್ಯ ಮಾಡಿದ್ರು ಅದು ನನಗೆ ಮಾಡ್ತಾ ಇದೆಯಾ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ಬೇಕಾದ್ರೆ ಆ ವಾಕ್ಯ ಓದಿಸ್ತೀನಿ ನೋಡಿ, ಓದಿ. ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯ 37 ಇಂದ 46. ಸ್ವಾಮಿ, ಯಾವಾಗ ನೀನು ಹಸಿವೆ ಇದ್ದೆನು ಸ್ವಾಮಿ ಯಾವಾಗ ಹಸಿದಿದ್ದು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀವು ಬಾಯಾರಿದ್ದನ್ನು ಕಂಡು ಕುಡಿಯೋದಕ್ಕೆ ಕೊಟ್ಟೆವು. ಯಾವಾಗ ಈ ಪರದೇಶಿಯಾಗಿರುವ ಕಂಡು ಸೇರಿಸಿಕೊಳ್ಳುವುದು, ಇಲ್ಲವೋ ನಿಮಗೆ ಬಟ್ಟೆ ಇಲ್ಲದನ್ನು ಕೊಂಡು ಉಡುಪನ್ನು ಕೊಟ್ಟವು. ಯಾವಾಗ ನೀನು ರೋಗದಲ್ಲಿ ಬಿದ್ದಿರುವಾಗ ಅದು ಸೆರೆಯಲ್ಲಿದ್ದವರನ್ನು ಕಂಡು ನಿನ್ನನ್ನು ನೋಡೋದಕ್ಕೆ ಬಂದವು ಎಂದು ಉತ್ತರವಾಗಿ ಹೇಳುವವರು. ಅದಕ್ಕೆ ಅರಸನು, ಈ ನನ್ನ ಸಹೋದರನು ಕೆಲವು ಅಲ್ಪನಾಗಿರುವೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೆ ಮಾಡಿದ್ದೀರಿ, ಅದನ್ನು ನನಗೆ ಮಾಡಿದ್ದೀರಿ. ಹಾಲೆಲೂಯಾ. ಅಂದ್ರೆ ನೀನು ಯಾವಾಗ ಏನಾದರೂ ನೀನು ಬಡವರಿಗೆ ಸಹಾಯ ಮಾಡಿದಾಗ ನೀನು ಒಂದು ತಿಳ್ಕೊಬೇಕು, ಸೃಷ್ಟಿಕರ್ತನಾದ ದೇವರಿಗೆ ನೀನು ಸಾಲಗರ್ತನ ಅಂದರೆ ದೇವರಿಗೆ ನೀನು ಸಾಲ ಕೊಡ್ತಾ ಇದೆಯಾ ಅಂತ ತಿಳ್ಕೊಬೇಕು. ನೀನು ಯಾವಾಗ ಮತ್ತೊಬ್ಬರಿಗೆ ನೀನು ಹಾಲೆಲೂಯಾ ಬಡವರಿಗಾಗಲಿ ಯಾರಾಗಲಿ ಏನಾದರೂ ನೀನು ಮಾಡಿದಾಗ ದೇವರು ನಿನ್ನ ಪಕ್ಷ ನಿಲ್ತಾರೆ. ನಿನ್ನ ಕಷ್ಟದಲ್ಲಿ ಬಂದ ದೇವರು ನಿನ್ನ ಸಹಾಯ ಮಾಡ್ತಾರೆ. ಇದು ನೀತಿವಂತನ ಹಾಲೆಲೂಯಾ ಮಾರ್ಗ. ಇದು ನೀತಿವಂತರ ಅನಿಸೋದು. ಅಂದ್ರೆ ನೀತಿವಂತರ ಅಂದ್ರೆ ಬರೇ ಬಾಯಿನಲ್ಲಿ ಹೇಳೋದಲ್ಲ. ಯೇಸುವಿನ ರಕ್ತ ತೊಳೆಯಲ್ಪಟ್ಟವ್ರು ಎಲ್ಲರೂ ನೀತಿವಂತರೇ. ಕೆಲವರು ಅನೇಕರು ಇರ್ತಾರೆ, ಏನೇನು ನಟನೆ ಮಾಡೋರು ಇರ್ತಾರೆ. ಈ ನಟನೆ ಮಾಡೋ ವಿಶ್ವಾಸಿನಲ್ಲಿ ಭಯಂಕರವಾಗಿ ನಾನು ನೋಡಲ್ಪಟ್ಟಿದ್ದೀನಿ. ಅನೇಕರು ವಿಶ್ವಾಸಿ ಅಂತಾರೆ, ಆ ವಿಶ್ವಾಸಿನಲ್ಲಿ ಅನೇಕರು ನಟನೆ ಮಾಡಿದವರು. ದೇವರ ಭಯನೇ ಇಲ್ಲ. ಅಷ್ಟೇ ಅನ್ಯರ ಪರವಾಗಿಲ್ಲ, ಅನ್ಯರೇ ಎಷ್ಟು ಚೆನ್ನಾಗಿ ಜೀವಿಸ್ತಾರೆ. ದೇವರ ಆಳೆಗೆ ಹೋಗ್ಬೇಕಾದ್ರೆ ಎಷ್ಟು ಭಯಭಕ್ತಿಯಿಂದ ಹೋಗ್ತಾರೆ. ಅವ್ರ ಮೊಬೈಲ್ ಫೋನ್ಗಳು ಸ್ವಿಚ್ ಆಫ್ ಮಾಡಿ, ಇಲ್ಲಿ ದೇವ್ರು ಇದ್ದಾರೆ, ದೇವ್ರು ಕಾಣ್ತಾರೆ. ಯಾರು ವಿಗ್ರಹಗಳು ಮಾಡೋರು ಅವರು ಭಯಭಕ್ತಿನಲ್ಲಿ ಇರ್ತಾರೆ. ಅದೇ ದೇವರ ಜೀವ ಸ್ವರೂಪನಾದ ದೇವರ ಮಕ್ಕಳು ನಾವು ಹೆಂಗಿರ್ತೀರಂದ್ರೆ ಭಯನೇ ಇರಲ್ಲ. ದೇವರ ಬಗ್ಗೆ ಭಯನೇ ಇರಲ್ಲ. ಯಾವಾಗ ನಿನ್ನ ಜೀವಿತದಲ್ಲಿ ಭಯ ಉಂಟಾಗುತ್ತೋ ಪಾಪ ನಿನ್ನ ಜೀವಿತದಲ್ಲಿ ಬರಲ್ಲ. ಫಸ್ಟ್ ನೀನು ದೇವರ ಭಯ ನಿನ್ನ ಜೀವಿತದಲ್ಲಿ ಉಂಟಾಗಬೇಕು. ಯಾವಾಗ ನೀನು ದೇವರ ಭಯ ನಿನ್ನ ಜೀವಿತದಲ್ಲಿ ಬರುತ್ತೋ ಆವಾಗ ನೀನು ಪಾಪ ಮಾಡೋಕ್ಕೆ ಹಾಲೆಲೂಯಾ ಕಾರ್ಯ ಆಗೋದೇ ಇಲ್ಲ. ಏನು ಮಾಡ್ತಾರೆ ಗೊತ್ತಾ, ಎಲ್ಲ ವಿಶ್ವಾಸಿಗಳು ಭಯನೇ ಇರಲ್ಲ. ಎಲ್ಲೋ ಇದ್ದಾರೆ ದೇವರು ಏನು ಎಲ್ಲ ಕೇಳ್ತಾರಾ, ಎಲ್ಲ ಲೆಕ್ಕ ಕೇಳ್ತಾರಾ ಅಂತ ಇಷ್ಟಾನುಸಾರಿಯಾಗಿ ಜೀವನ ಮಾಡೋದು. ಇಷ್ಟಾನುಸಾರಿಯಾಗಿ ಅವ್ರು ಏನು ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ನಡೀತಾರೆ. ಎಷ್ಟೋ ಜನ ನಾನು ನೋಡಿದ್ದೀನಿ, ಅನೇಕ ಯೌವನಸ್ಥರನ್ನ ನಾನು ನೋಡಿದ್ದೀನಿ. ರಕ್ಷಣೆ ಹೊಂದಿರ್ತಾರೆ, ದೇವರ ನಾಮದಲ್ಲಿ ಎಲ್ಲ ಕಾಣಿರ್ತಾರೆ. ಆದರೆ ಇವಾಗ ನಡೀತಾ ಇರೋದ ಕಾಲ ಭಯಂಕರವಾದ ಕಠಿಣ ಕಾಲ ಆಗಿದೆ. ನಿನ್ನೆ ನಾನು ಹಾಲೆಲೂಯಾ ಒಂದು ಮೆಸೇಜ್ ನೋಡ್ತಾ ಇರ್ಬೇಕಾದ್ರೆ ಒಂದು ದೇವದಾಸರು ಹಿಂಗೆ ಹೇಳಿದ್ರು. ಅಂದರೆ ಇಂಡಿಯಾ, ಚೈನಾ, ಆಫ್ರಿಕಾ ಈ 3 ದೇಶ ಪಾಪ್ಯುಲೇಷನ್ ನೋಡಿದ ಭಯಂಕರವಾದ ಪಾಪ್ಯುಲೇಷನ್. ಈ 3 ದೇಶ ಸೇರಿಸಲ್ಪಟ್ರೆ 3% ದೇಶ ಆಫ್ಘನಿಸ್ತಾನ, ಅಷ್ಟು ಜನ ಇದ್ದಾರೆ ಪಾಪ್ಯುಲೇಷನ್. ಚೈನಾ, ಇಂಡಿಯಾ, ಆಫ್ರಿಕಾ ಥರ್ಡ್ ಬರುತ್ತೆ. ಫಸ್ಟ್ ಚೈನಾ ಬರುತ್ತೆ, ಆಮೇಲೆ ಇಂಡಿಯಾ ಬರುತ್ತೆ. ಈ 3 ದೇಶದಲ್ಲಿ ಅಷ್ಟು ಪಾಪ್ಯುಲೇಷನ್. ಈ 3 ದೇಶ ಸೇರಿಸ್ರೆ 3/4 ದೇಶನೇ ಆಕ್ರಮ ಮಾಡುತ್ತೆ. ಅಷ್ಟು ಜನ ಇದ್ದಾರೆ. ಅಂದರೆ ನಾವು ಹೋಗ್ತಾರ ಕಾಲ ಕಠಿಣವಾದ ಕಾಲ ಅಂತ ದೇವರ ವಾಕ್ಯದಲ್ಲಿ ಅವರು ಹೇಳ್ತಾ ಇದ್ದಾರೆ. ಕಠಿಣವಾದ ಕಾಲ ಅಂದರೆ ಮುಂದೆ ಬರೋದು ಭಯಂಕರವಾದ ಕಠಿಣ ಕಾಲ. ಒಂದು ಉಜ್ಜೀನ ಆರಂಭಗೊಳ್ಬೇಕಂದ್ರೆ ಭಯಂಕರವಾದ ಶೋಧನೆಗಳು ಬರುತ್ತೆ, ಭಯಂಕರವಾದ ವಿರೋಧಗಳು ಬರುತ್ತೆ, ಕೊಲೆಗಳು ನಮ್ದು ನಡೆಯುತ್ತೆ. ಅನೇಕ ದೇವದಾಸನ ಕೊಳ್ತಾರೆ, ಅನೇಕ ಸಭೆಗಳನ್ನು ಹೊಡೆದಾಕ್ತಾರೆ, ಅನೇಕ ಕಾರ್ಯಗಳು ನಡೆಯುತ್ತೆ. ಇದು ನಡೀತಾ ಇದೆ ಇಂಡಿಯಾದಲ್ಲಿ. ಆ ಗೌರ್ಮೆಂಟ್ ಬಂದಾಗೆ ಉಜ್ಜೀವನ ಏನಾಗುತ್ತೆ, ಆರಂಭಗೊಳ್ಳುತ್ತೆ. ಈ ಉಜ್ಜೀವನ ಆರಂಭಗೊಳ್ಳೋಕ್ಕಿಂತ ಮುಂಚೆ ನಮಗೆ ಶೋಧನೆ ಬರುತ್ತೆ, ವೇದನೆ ಬರುತ್ತೆ, ದುಃಖ ಬರುತ್ತೆ. ಅನೇಕ ಅನೇಕ ಪಾಸ್ಟರ್ಸ್ನ, ಅನೇಕ ವಿಶ್ವಾಸಿಗಳನ್ನ, ಅನೇಕ ಸಭೆಗಳನ್ನ ಹೊಡಿತಾರೆ.
ಸಭೆದಲ್ಲಿ ಬಂದು ಹಾಲೆಲ್ಲ ಸತ್ರ ಆರಾಧನೆ ಮಾಡಬಾರ್ದು ಅಂತ ಸ್ಟಾಪ್ ಮಾಡ್ತಾರೆ. ಇದೆಲ್ಲ ನಡೀತಾ ಇದೆ. ಆ ನಾರ್ತ್ ಇಂಡಿಯಾದಲ್ಲಿ ಇದೆಲ್ಲ ಆಲ್ರೆಡಿ ನಡೀತಾ ಇದೆ. ಗುಜರಾತ್ನಲ್ಲಿ ನಡೀತಾ ಇದೆ, ರಾಜಸ್ಥಾನಲ್ಲಿ ನಡೀತಾ ಇದೆ, ಇವೆಲ್ಲ ಕಾಲ ನಡೀತಾ ಇದೆ. ಅಂದರೆ ನೀವೊಂದು ತಿಳ್ಕೊಬೇಕು, ಉಜ್ಜೀವನ ಆರಂಭಗೊಳ್ಳುತ್ತೆ. ಉಜ್ಜೀವನ ಆರೋಗ್ಯ ಒಳಗಿಂತ ಮುಂಚೆ ಈ ಶೋಧನೆಯಲ್ಲಿ ನಾವು ಒಳಗೆ ಹೋಗಬೇಕು. ಒಂದು ಆಶೀರ್ವಾದ ನಿನ್ನ ಜೀವಿತದಲ್ಲಿ ಬರಬೇಕಂದ್ರೆ ಒಂದು ಕಷ್ಟ ಬರುತ್ತೆ. ಆ ಕಷ್ಟ ನೀನು ಆದಿ ಹೋದ್ರೇ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬರೋದು. ಕ್ರಿಸ್ತಾನಿ ನಂಬಿಕೆಯನ್ನು ಬಿಟ್ಟು ಹೋಗ್ತಾರೆ, ಬ್ಲ್ಯಾಕ್ ಸೈಡ್ ಆಗ್ತಾರೆ, ದೇವರೇ ಇಲ್ಲ ಅಂತ ಆಚೆ ಹೋಗ್ತಾರೆ. ಏನಕ್ಕೆ ಅಂದರೆ ವಾಕ್ಯ ಇಲ್ಲ, ಅವ್ರಿಗೆ ವಾಕ್ಯ ಇಲ್ಲ, ಉಪದೇಶ ಮಾಡೋರು ಇಲ್ಲ. ಇವತ್ತು ಅನೇಕ ಸಭೆಗಳಲ್ಲಿ 1000 ಜನ, 10,000 ಜನ, 15,000 ಜನ ಇರ್ತಾರೆ. ಅದರಲ್ಲಿ ಎಷ್ಟು ಜನ ನಂಬಿಗಸ್ತನಾಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಎಷ್ಟು ಜನ ಪರಲೋಕಕ್ಕೆ ಹೋಗ್ತಾರೆ ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಲೆಕ್ಕ ಇಲ್ದಂಗೆ ಕೂಡಿಸ್ಕೊಳೋದಲ್ಲ. ಸಭೆ ಅಂದರೆ ನಿನ್ನ ಶಿಷ್ಯಂದ್ರಲ್ಲಿ ಡಿಸಿಪ್ಲಿನ್ನಲ್ಲಿ ನಿನ್ನನ್ನು ಟ್ರೈನ್ ಮಾಡಿ ನಿನ್ನನ್ನು ಆಚೆ ಕಳಿಸೋದೇ ಸಭೆ. ಹಾಲೆಲೂಯಾ ಸ್ತೋತ್ರ. ಅಂದರೆ ನೀನು ಶಕ್ತವಾಗಿ ಟ್ರೈನಿಂಗ್ ಹೊಂದಬೇಕು. ಸಭೆ ಅನ್ನೋದು ಪರಿಶುದ್ಧದಲ್ಲಿ ದಿನ ಪರಿಶುದ್ಧದಲ್ಲಿ ನಿನ್ನ ಆಳ್ಕೊಳ್ಬೇಕು. ನಿನ್ನ ಜೀವಿತದಲ್ಲಿ ಏನು ತಪ್ಪಿದೆ, ನೀನು ಏನು ಮಾರ್ಗದಲ್ಲಿ ಮಾಡ್ತಾ ಇದೀಯಾ, ನೀನು ಯಾಕೆ ಆಗ್ತಾ ಇಲ್ಲ ಅಂತ ಸಭೆ ಕಳಿಸ್ಕೊಡುತ್ತೆ ನಿನಗೆ. ಆ ಸಭೆಯಲ್ಲಿ ಕಲಿಸ್ಕೊಡೋ ಕಾರ್ಯನೇ ನೀನು ಕಲಿಬೇಕು. ಕಲಿತು ನೀನು ಅಲ್ಲೇ ಸಭೆಯಲ್ಲಿ ಕೂತೋದಲ್ಲ, ಕಲಿತು ನೀನು ಮತ್ತೆ ಆಚೆ ಹೋಗಲ್ಲ ಪಡಬೇಕು. ಯಾಕಂದರೆ ಈ ಲೋಕ ವಿಶಾಲವಾಗಿದೆ. ಅನೇಕರು ದೇವರ ನಾಮ ಗೊತ್ತಿಲ್ಲದ ಅನೇಕರು ಜೀವಿಸ್ತಿದ್ದಾರೆ. ಎಡಗೈಗೆ ಬರಿಗೈಗೆ ವ್ಯತ್ಯಾಸ ಗೊತ್ತಿಲ್ಲ ಅನೇಕರು ಜೀವಿಸ್ತಿದ್ದಾರೆ. ಈ ಇಂಡಿಯಾದಲ್ಲಿ ನಡೀತಿರೋ ಘೋರವಾದ ಪಾಪ ಈ ಇಂಡಿಯಾದಲ್ಲಿ ನಡೀತಾ ಇದೆ, ಭಾರತದಲ್ಲಿ ನಡೀತಾ ಇದೆ. ಅನೇಕರು ಐಟಿಬಿಟಿನಲ್ಲಿ ನೋಡಿ, ಹಾಲೆಲೂಯಾ ಸ್ತೋತ್ರ, ಎಲ್ಲಿ ಬರೇ ವ್ಯಭಿಚಾರ, ಲಸ್ಟ್ ಆವಿ. ಈ ಲೋಕದಲ್ಲಿ ಲಸ್ಟ್ ತುಂಬಿಬಿಟ್ಟಿದೆ, ಭಯಂಕರವಾಗಿ ಲಸ್ಟ್ ತುಂಬಿದೆ. ಅವ್ರು ಇಚ್ಛಾಂಚರಿಗೆ ಏನು ಮಾಡ್ತಾ ಇದ್ದಾರೆ, ಕಾರ್ಯ ನಡೀತಾ ಇದೆ. ದೇವರ ಭಯನೇ ಇಲ್ಲ. ದೇವರ ಮಾಮದಲ್ಲಿ ಕುತ್ಕೊಂಡು ದೇವರಿಗಾಗಿ ರಕ್ತ ಅಂದರೆ ದೀಕ್ಷಾಸ್ನಾನ ತಗೊಂಡೋರೇ ಏನು ಮಾಡ್ತಾ ಇದ್ದಾರೆ, ಪಾಪದಲ್ಲಿ ಬಿದ್ದಿದ್ದಾರೆ. ಇವತ್ತು ಅದನ್ನು ಕೇಳಬೇಕಾದ್ರೆ ನನಗೆ ಅಂತ ಏನಾಗುತ್ತೆ, ಒಂಥರ ಅಸಹ್ಯ ಆಗುತ್ತೆ. ಯಾಕಂದರೆ ದೇವರ ನಾಮಕ್ಕಾಗಿ ನಿಂತು ಪ್ರಕಾಶಗೊಳ್ಳಬೇಕಾದವರು ಅನೇಕರು ಲೋಕ ಇಚ್ಛೆ ನಡೀತಾ ಇದ್ದಾರೆ, ಲೋಕ ಕಾರ್ಯ ನಡೀತಾ ಇದ್ದಾರೆ. ಎಲ್ಲಿ ಅವರು ನೀತಿವಂತರಾಗ್ತಾರೆ, ಎಲ್ಲಿ ಅವ್ರು ನೀತಿವಂತರಾಗಿ ನಿಲ್ತಾರೆ? ಅವ್ರು ನಡೀತಾ ಇರೋ ಕಾರ್ಯನೇ ಬೇರೆ, ಲೋಕದ ನಡೀತಾ ಇದ್ದಾರೆ, ಲೋಕ ಇಚ್ಛಾಗಿ ನಡೀತಾ ಇದ್ದಾರೆ. ಅಂದರೆ ಇವತ್ತು ಹೆಣ್ಣು ಮಕ್ಕಳನ್ನು ನೋಡಿದ್ರೆ, ಗಂಡು ಮಕ್ಕಳನ್ನು ನೋಡಿದ್ರೆ ಟೈಮ್ ಬಂದಂಗೆ ಏನಾದ್ರು ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಮೊಬೈಲ್ ರೀಚಾರ್ಜ್ ಮಾಡೋಕ್ಕೆ ನಾನು ಇದು ನಡೆದಿರೋದು ಘಟನೆ ಹೇಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಜನ ಗೊತ್ತು? ಅಗಸ್ಟಿನ್ ಜಪಜರಾಜ್ ಎಷ್ಟು ಜನ ಗೊತ್ತಾ? ಅವರೊಂದು ಸಾಕ್ಷಿ ಹೇಳಿದ್ದಾರೆ. ಒಂದು ಸಭೆಯಲ್ಲಿ ಯಾಳೆಲ್ಲ ವರ್ಕ್ಶಿಪ್ ಲೀಡ್ ಮಾಡ್ತಾರ ಒಂದು ಯೌವನಸ್ಥನು. ಇವನು ಏನಾಗಿದ್ದಾಗತ್ತಾ 10 ಜನ ಹುಡುಗಿರ್ತಾಗೆ ಏನು ಮಾಡಿದ್ದ, ಫ್ರಾಡ್ ಮಾಡ್ತಾ ಇದ್ದಾನೆ. ಫ್ರಾಡ್ ಮಾಡೋದಲ್ಲದೆ ದಿನಾ ಸಂಡೇ ಬಂದು ಆರಾಧನೆ ಮಾಡ್ತಾ ಇದ್ದಾನೆ, ಭಾನುವಾರ ಬಂದು ಆರಾಧನೆ ಮಾಡ್ತಾ ಇದ್ದಾನೆ. 10 ಜನ ಹುಡುಗಿರು, ಒಂದಲ್ಲ ಎರಡಲ್ಲ, 10 ಜನ ಹುಡುಗಿರು ಬಂದು ಫ್ರಾಡ್ ಮಾಡಿ ಆರಾಧನೆ ಮಾಡ್ತಾ ಇದ್ದಾನೆ. ಅಂದರೆ 10 ಜನ ಹುಡುಗಿರನ್ನ ಮೋಸ ಮಾಡಿ, ವಂಚನೆ ಮಾಡಿ ಅವನು ಏನು ಮಾಡ್ತಾ ಇದ್ದಾನೆ, ದೇವರನ್ನ ಸ್ತುತಿಸ್ತಾ ಇದ್ದಾನೆ, ದೇವರನ್ನ ಕೊಂಡಾಡ್ತಾ ಇದ್ದಾನೆ. ಎಲ್ಲಿ ಇದ್ರ ದೇವರನ್ನ ಕೊಂಡಾಡ್ತಾ ಇದ್ದಾನೆ, ಎಲ್ಲಿ ಇದಾಗ್ತಾ ಇದೆ, ಅವನ ಜೀವಿತದಲ್ಲಿ ಏನಾಗಿದೆ, ಸರ್ಪ, ಈ ಪೈಥಾನ್ ಸ್ಪಿರಿಟ್ ಅಂತಾರಲ್ಲ, ಇದು ಸುಮ್ಮನೆ ಅಲ್ಲ. ಇದು ಭಯಂಕರನ ವಂಚಿಸುತ್ತೆ. ನೋಡೋಕ್ಕೆ ಒಳ್ಳೆ ಏನಂತಾರೆ, ಪರಿಶುದ್ಧವಾಗಿ ಇರ್ತಾರೆ, ದೀನತೆಯಾಗೆ ಇರ್ತಾರೆ. ಅದರ ಒಳಗೆ ಮಾಡೋ ಕಾರ್ಯಗಳು ಭಯಂಕರವಾದ ಕಾರ್ಯಗಳು. ಪ್ರಕಟಣೆಯಲ್ಲಿ ಬರೆದ ಪುಸ್ತಕದಲ್ಲಿ ನೋಡ್ತೀರಾ, ರೆವಲ್ಯೂಷನಲ್ಲಿ 19ನೇ ಅಧ್ಯಾಯದಲ್ಲಿ ನೋಡಲ್ಪಡ್ತೀರಾ. ಅಂದರೆ ಹಾಲೆಲೂಯಾ ಸ್ತೋತ್ರ, ಎಲ್ಲರೂ ಏನಾಗಿದ್ದಾರೆ, ಈ ಬೆಬಿಲೋನ್ ಸ್ಪಿರಿಟ್ಗೆ ಕೈ ಜೋಡಿಸಿದ್ದಾರೆ. ಅಂದರೆ ಇವತ್ತು ಭಯನೇ ಇಲ್ಲ, ದೇವರ ಭಯನೇ ಇಲ್ಲ, ಆ ಥರ ಜೀವಿಸ್ತಾ ಇದ್ದಾರೆ, ಆ ಥರ ಇದ್ದಾರೆ. ಇವ್ರಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಅಂದರೆ ದೇವರ ಭಯ ನಿನ್ನ ಜೀವಿತದಲ್ಲಿ ಉಂಟಾದಾಗ ಯಾವ ಪಾಪನೂ ನಿನಗೆ ಬರಲ್ಲ, ಯಾವ ಕಾರ್ಯನೂ ನಿನಗೆ ಬರಲ್ಲ. ದೇವರ ಭಯ ನಿನ್ನ ಜೀವಿತದಲ್ಲಿ ಉಂಟಾಗಬೇಕು. ಫಸ್ಟು ದೇವರ ಭಯ ಬಂದಾಗ ದೇವರು ನಿನಗೆ ಜ್ಞಾನ ಕೊಡ್ತಾರೆ. ಕೀರ್ತನೆ ಅಲ್ಲೆಲ್ಲ ಜ್ಞಾನೋದಯ ಬರೆದ ಪುಸ್ತಕ 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಏನು ಹೇಳುತ್ತೆ ಗೊತ್ತಾ, ನೀನು ಫಸ್ಟು ದೇವರ ಭಯ ನಿನ್ನ ಜೀವಿತದಲ್ಲಿ ಬರಬೇಕು. ಯಾವಾಗ ದೇವರ ಭಯ ನಿನ್ನ ಜೀವಿತದಲ್ಲಿ ಬರುತ್ತೋ ಆವಾಗ ನೀನು ದೇವರ ಕಾರ್ಯದಲ್ಲಿ ನೆಲೆಯಲ್ಪಡ್ತೀಯ. ತಪ್ಪು ಮಾಡೋಕ್ಕೆ ನಿನಗೆ ಆಗೋದೇ ಇಲ್ಲ. ಯಾಕಂದರೆ ದೇವರು ನೋಡ್ತಾ ಇರ್ತಾರೆ. ನಾನು ಕುತ್ಕೊಳೋದು ದೇವ್ರು ನೋಡ್ತಾರೆ, ನಿಂತ್ಕೊಳೋದು ದೇವ್ರು ನೋಡ್ತಾರೆ, ಎಲ್ಲ ಕಾರ್ಯ ದೇವ್ರು ನೋಡ್ತಾರೆ ಅಂತ ತಿಳಿಯಲ್ಲ ಪಡಬೇಕು. ಯಾವಾಗ ನೀನು ತಿಳಿಯಲ್ಲ ಪಡ್ತೀಯೋ ಆವಾಗ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಪಡುತ್ತೆ. ಈ ಪಾಪ ನಿನ್ನ ಜೀವಿತದಲ್ಲಿ ಬರೋದೇ ಇಲ್ಲ.
ಹಾಲೆಲೂಯಾ ಸ್ತೋತ್ರ. ನಾನು ವಾಕ್ಯಕ್ಕೆ ಸರ ಬರ್ತೀನಿ. ಗಿವಿಂಗ್ ಟು ದ ನೀಡ್ ಅಂದರೆ ಬಡವ್ರಿಗೆ ನೀನು ಯಾವಾಗ ಕೊಡ್ತೀಯೋ ಸೃಷ್ಟಿಕರ್ತನ ಕೊಟ್ಟಂಗೆ. ಮತ್ತೆ ಬರೆದ ಸುವಾರ್ತೆ ನಾವು ಎಲ್ಲರೂ ಕಾಣಲ್ಪಟ್ರಿ ಏನಂದರೆ, ಹಾಲೆಲೂಯಾ ಸ್ತೋತ್ರ, ಹಸಿದಾಗಿದ್ದಾಗ ನೀನು ಹೋಗಿ ಅನ್ನ ಕೊಟ್ಟಾಗ ಅಥವಾ ನೀರು ಕೊಟ್ಟರೆ ಅಥವಾ ಏನೇ ಕಾರ್ಯ ಮಾಡಿದ್ರೂ ನೀನು ಯೇಸುವಿಗೆ ಮಾಡ್ತಾ ಇದೆಯಾ ಅಂತ ತಿಳ್ಕೊಬೇಕು. ಇದು ನೀತಿವಂತನ ಕಾರ್ಯ. ನೆಕ್ಸ್ಟು ಪ್ರಾರ್ಥನೆ. ಕೆಲವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡೋದ ವಾಕ್ಯ ಹೇಳ್ತೀನಿ ನೋಡಿ. ಮತ್ತೆ ಬರೆದ ಸುವಾರ್ತೆ 5ನೇ 6 ಮತ್ತು 5 ಇಂದ 7. ಮತ್ತೆ ಬರೆದ ಸುವಾರ್ತೆ. ನೀತಿವಂತನು ಹಸಿದು ಬಾಯಾರಿದ್ದರೆ ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆ ಉಳ್ಳವರ ಪ್ರಾರ್ಥನೆ. ಮತ್ತೆ ಬರೆದ ಸುವಾರ್ತೆ 6ನೇ ಅಧ್ಯಾಯದ 5ನೇ ವಾಕ್ಯ. ಮೈಕ್ ಇದು ಸಿಸ್ಟರ್, ಮೈಕ್ನಲ್ಲಿ ಓದಲಿ. ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿಯೂ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಹಾಲೆಲೂಯಾ ಸ್ತೋತ್ರ. ಅಂದ್ರೆ ಪ್ರಾರ್ಥನೆ ನೀನು ಹೆಂಗ್ ಮಾಡಲ್ಲ ಪಡಬೇಕಂದ್ರೆ ನೀನು ನಿನ್ನ ತಂದೆ. ಹಾಲೆಲೂಯಾ ಸ್ತೋತ್ರ. ಇವಾಗ ನೀವು ಬಯಾಲಜಿಕಲ್ ಅಂದರೆ ಕನ್ನಡದಲ್ಲಿ ಏನಂತಾರೆ, ರಕ್ತ ಬಯಾಲಜಿಕಲ್ ಫಾದರ್ಗೆ ಏನಂತಾರೆ, ರಕ್ತ ಹಂಚಿರೋ ತಂದೆಗೆ ಯಾವ ಥರ ಮಾತಾಡ್ತೀರಾ ನೀವು? ಮಕ್ಕಳೆಲ್ಲ ಯಾವ ಥರ ಮಾತಾಡ್ತೀರಾ? ಒಳ್ಳೆ ಥರದ ಮಾತಾಡ್ತೀರಾ. ಅಂದರೆ ಬರೀ ನೀವೇ ಮಾತಾಡ್ತಾ ಇದ್ರೆ ನಿಮ್ಮ ತಂದೆಯಿಂದ ಆನ್ಸರ್ ಬಂದರೆ ತಾನೇ ನಿಮಗೆ ಗೊತ್ತಾಗೋದು. ಬರೀ ನೀವೇ ಮಾತಾಡ್ತಾ ಇದ್ರೆ ಆಗಲ್ಲ, ತಂದೆಯಿಂದ ಆನ್ಸರ್ ಬರಬೇಕಲ್ಲ. ಅಂದರೆ ನೀನು ರೂಮ್ನಲ್ಲಿ ಹೋಗಿ ನೀನು ಏಕಾಂತವಾಗಿ ನೀನು ಪ್ರಾರ್ಥನೆ ಮಾಡಿದಾಗ ನಿನ್ನ ಸಂಗಡ ನೀನು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಪರಿಶುದ್ಧಾತ್ಮನ ಇಳಿದು ಬರ್ತಾರೆ. ಯಾವಾಗ ಪರಿಶುದ್ಧಾತ್ಮನ ಇಳಿದು ಬರ್ತಾರೋ ತಂದೆ ಏನು ಹೇಳಿದಾರೋ ಅದನ್ನು ತೊಗೊಂಬಂದು ನಿನಗೆ ಹೇಳ್ತಾರೆ. ಹಾಲೆಲೂಯಾ ಸ್ತೋತ್ರ. ಕೆಲವೊಂದು ಮನೆಗೆ ನಾನು ಹೋಗ್ಬೇಕಾದಾಗ, ಕೆಲವೊಂದು ಕಾರ್ಯದಲ್ಲಿ ಎಲ್ಲೋ ಹೋಗ್ಬೇಕಂದಾಗ ನಾನು ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಪರಿಶುದ್ಧಾತ್ಮನ ಕ್ಲೀನಾಗಿ ರಿವೀಲ್ ಮಾಡ್ತಾರೆ, ಈ ಥರ ಹಿಂಗೆ ಅಂತ. ಅಂದರೆ ನನ್ನ ಬಗ್ಗೆ ನನ್ನ ಒಬ್ಬನಿಗೆ ಅಂತ ಹೇಳ್ತಾ ಇಲ್ಲ. ಯಾವಾಗ ನೀವು ಪ್ರಾರ್ಥನೆ ಮಾಡಿ ನೀನು ಕುತ್ಕೊಳ್ತೀಯೋ ಏಕಾಂತವಾಗಿ, ದೇವರು ನಿನ್ನ ಸಂಗಡನೂ ಮಾತಾಡ್ತಾರೆ. ನಾನು ಒದಗೆ ಅಂತ ನಾನು ಹೇಳ್ತಾ ಇಲ್ಲ, ನಿನ್ನ ಬಗ್ಗೆನೂ ಮಾತಾಡ್ತಾರೆ. ಯಾಕಂದರೆ ದೇವರು ಅಂದರೆ ಏನು ಇದಲ್ಲ, ಎಲ್ಲರನ್ನೂ ಒಂದೇ ಥರ ನೋಡೋದು, ಎಲ್ಲರನ್ನೂ ಒಂದೇ ಥರ ನೋಡೋದು. ಹಾಲೆಲೂಯಾ ಸ್ತೋತ್ರ. ಕಪಟಿಗಳಲ್ಲ ದೇವರು. ಕಪಟಿಗಳು ಯಾರಾಗಿರ್ತೀರಿ? ನಾವು ಕಪಟಿಗಳಾಗಿರ್ತೀರಿ. ಪಕ್ಷತಾಪ ಮಾಡೋದೇ ಇಲ್ಲ, ಎಲ್ಲರನ್ನೂ ಒಂದೇ ಥರ ನೋಡೋದು. ಯಾವಾಗ ನೀನು ಏಕಾಂತರ ಹೋಗಿ ತಂದೆ ಬೆಳಗ್ಗೆ ನೀನು ಮಾತಾಡಿದಾಗ ನಿನ್ನ ಪ್ರಾರ್ಥನೆಗೆ ದೇವರಲ್ಲಿ ಉತ್ತರ ಕೊಡ್ತಾರೆ. ಕೆಲವರು ಪ್ರಾರ್ಥನೆ ಮಾಡ್ತಾರೆ. ಯಾವ ಥರ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಎಲ್ಲರೂ ಕೇಳಿಸ್ಕೊಳ್ಳಿ ಜೋರಾಗಿ ಮಾಡೋದು. ಜೋರಾಗಿ ಮಾಡೋದು. ತೋರ್ಸಕ್ಕೆ ಯಾರನ್ನು ತೋರಿಸ್ತಾ ಇದ್ದೀರಾ? ಮನುಷ್ಯರನ್ನು ತೋರಿಸ್ತಾ ಇದ್ದೀರಾ ಇಲ್ಲಾಂದ್ರೆ ದೇವರು ತೋರಿಸ್ತೀರಾ? ನಾವು ಏನೇ ಮಾಡಿದ್ರು ದೇವರು ಅದರಲ್ಲಿ ಮೆಚ್ಚುಗೆ ಆಗಿರಬೇಕು. ನಾವು ಏನೇ ಕಾರ್ಯ ಮಾಡಿದ್ರು ದೇವರಿಗೆ ಮೆಚ್ಚುಗಾಗಿ ನಾವು ಪ್ರಾರ್ಥನೆ ಮಾಡಲ್ಲ ಪಡಬೇಕು. ಯಾವಾಗ ನೀನು ಪ್ರಾರ್ಥನೆ ಮಾಡ್ತೀಯೋ ನೀನು ಏಕಾಂತವಾಗಿ ನೀನು ಪ್ರಾರ್ಥನೆ ಮಾಡಬೇಕು. ನೀನು ನಿನ್ನ ತಂದೆಗೆ ಮಾತ್ರ ಅದು ಉತ್ತರ ಸಿಗಬೇಕು. ಮತ್ತೊಬ್ಬರು ನೋಡಲಿ, ಮತ್ತೊಬ್ಬರು ಇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಡ್ದು, ಕಪಟಿಯಾಗಿ ಪ್ರಾರ್ಥನೆ ಮಾಡ್ಕೊಡ್ದು. ಈ ಪರಿಸರದವ್ರು ಯಾವಾಗಲೂ ಇದೇ ಮಾಡೋದು. ಈ ಪರಿಸರದಲ್ಲಿ ಒಂದೇ ಒಂದು ಏನಂತ ದುರಾಶ್ಚರ್ಯ ಇತ್ತಂದರೆ, ಯಾವಾಗ ಯೇಸು ಬರಲಿ ಅವರೊಂದು ಏನು ಹೇಳ್ತಾ ಇದ್ರು, ಗುರ್ತು ಕೇಳ್ತಾ ಇದ್ರು. ಗುರ್ತು ಅದ್ಭುತಗಳು ಇವ್ರು ಕೇಳ್ತಾ ಇದ್ರು. ಯೇಸು ಅದಕ್ಕೆ ಹೇಳ್ತಾ ಇದ್ರು, ಯಾವಾಗಲೂ ಇವರು ಕಪಟಿಗಳು, ನೀವು ಎಂದಿಗೂ ಇವರ ಮನ ತಿರುಗಲ್ಲ ಅಂತ ಯೇಸು ಹೇಳ್ತಾ ಇದ್ರು. ಯಾವತ್ತು ನಾವು ಕಪಟಿಗಳಾಗಿ ಜೀವಿಸಬಾರ್ದು, ಪರಿಶುದ್ಧವಾಗಿ ಜೀವಿಸಬಾರ್ದು. ನಾವು ಯಾವಾಗಲೂ ಮನಸ್ಸು ದೇವರಿಗಾಗಿ ಬಿಟ್ಕೊಡ್ಬೇಕು. ಯಾವಾಗ ನೀನು ಮನಸ್ಸು ದೇವರಿಗಾಗಿ ಬಿಟ್ಕೊಡ್ತೀಯೋ ದೇವರು ಹೇಳೋ ಒಂದೊಂದು ಕಾರ್ಯದಲ್ಲಿ ನಾವು ಏನು ಮಾಡಬೇಕು? ತಿತ್ಕೊಬೇಕು. ದಿನ ತಿತ್ಕೊಬೇಕು. ತಿತ್ಕೊಳೋದು ಹೆಂಗೆ? ದೇವರ ವಾಕ್ಯದಿಂದ ನೀನು ತಿತ್ಕೊತೀಯ.
ಹಾಲೆಲೂಯಾ ಸ್ತೋತ್ರ. ನೀನು ತಪ್ಪು ಮಾಡಿದ್ರೆ, ಪಾಪ ಮಾಡಿದರೆ, ಮತ್ತೊಬ್ಬರು ಏನಾದ್ರು ಮಾಡಿದರೆ, ಈ ದೇವರ ವಾಕ್ಯ ನೀನು ಹೃದಯನ ಚುಚ್ಚುತ್ತೆ. ಹೌದು, ನಾನು ಮಾಡಿದ್ದು ತಪ್ಪು, ನಾನು ಇದು ಮಾಡಬಾರ್ದಾಯ್ತು ಅಂತ ನೀನು ಅವಾಗ ಹಾಲೆಲೂಯಾ ಸ್ತೋತ್ರ ಈ ವಾಕ್ಯ ನೀನು ಓದ್ತೀಯೋ, ಅವಾಗ ನೀನು ಜೀವಿತದಲ್ಲಿ ಬಿಡುಗಡೆ ನಡೆಯುತ್ತೆ. ಅವಾಗ ನೀನು ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಪಡುತ್ತೆ. ಪ್ರಾರ್ಥನೆ ಅಂದರೆ ಸಪ್ರೇಟಾಗಿ ನೀನು ದೇವರಿಗೂ ನಿನಗೂ ಸಂಭಾಷಣೆ ಇರಬೇಕು. ಯಾವಾಗಲೂ ದೇವರನ್ನ ತಂದೆನ ಹೃದಯನ ನೀನು ಬಳ್ಳೋನಾಗಿರಬೇಕು. ಪ್ರಾರ್ಥನೆ ಮಾಡ್ತಾ ಇರಬೇಕು. ನೀನು ಏನು ಬೇಕಾದ್ರೂ ಕೇಳ್ಕೊ, ಪ್ರಾರ್ಥನೆಯಲ್ಲಿ ದೇವರು ಒದಿಸ್ಕೊಡ್ತಾರೆ. ಆತನ ಚಿತ್ತ ಇದ್ರೆ ಖಂಡಿತ ನಿನಗೆ ಒದಿಸ್ಕೊಡ್ತಾರೆ. ಹಾಲೆಲೂಯಾ ಸ್ತೋತ್ರ. ಏಕಾಂತವಾಗಿ ಯಾರಿಗೂ ಗೊತ್ತಿರಬಾರ್ದು ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ ಅಂತ. ನೀನು ಶಬ್ದ ನಿನಗೆ ತಂದೆಗೆ ಮಾತ್ರ ಗೊತ್ತಿರಬೇಕು. ಮತ್ತೊಬ್ಬರು ನೋಡಲಿ, ಮತ್ತೊಬ್ಬರು ಕೇಳಿಸ್ಕೊಳ್ಳಿ, ಮತ್ತೊಬ್ಬರು ಇದು ಮಾಡಲಿ ಅಂತ ನೀನು ಯಾವಾಗ ಪ್ರಾರ್ಥನೆ ಮಾಡ್ತಾ, ಪ್ರಾರ್ಥನೆ ದೇವರ ಹತ್ರ ಹೋಗೋದೇ ಇಲ್ಲ. ಇಲ್ಲೇ ಪ್ರಕಟಣೆ, ಇಲ್ಲೇ ಸ್ಟಾಪ್. ಯಾವಾಗಲೂ ನೀನು ಪ್ರಾರ್ಥನೆ ಮಾಡಬೇಕಂದ್ರೆ ದೇವರನ್ನ ಸ್ತುತಿಸ್ತಾ ಇರಬೇಕು. ಎಲ್ಲರೂ ಜೋರಾಗಿ ಹೇಳಿ ಹಲ್ಲೆಲೂಯಾ ಹೇಳಿ. ಹಾಲೆಲೂಯಾ. ಕವಿತಾ ಸಿಸ್ಟರ್ ಇಲ್ಲಿ ನೋಡ್ತಾ ಇರಬೇಕು, ತಲೆ ಬಗ್ಸ್ಕೊಬಾರ್ದು ನೀವು, ಇಲ್ಲಿ ನೋಡ್ತಾ ಇರಬೇಕು ನೀವು. ಹಾಲೆಲೂಯಾ. ಜೋರಾಗಿ ಹೇಳಿ ಹಲ್ಲೆಲೂಯಾ. ಹಾಲೆಲೂಯಾ. ಓಕೆ. ಪ್ರಾರ್ಥನೆ ಯಾವಾಗಲೂ ತಂದೆಯ ಬಳಿಗೆ ನೀವು ಮಾಡ್ಬೇಕು. ಯಾವಾಗ ನೀನು ಮಾಡ್ತೀಯೋ ಏಕಾಂತವಾಗಿ ಯಾರಿಗೂ ಗೊತ್ತಿಲ್ಲದೆ ನೀನು ಹೋಗಿ ಪ್ರಾರ್ಥನೆ ಮಾಡಿದಾಗ ನೀನು ಆ ಪ್ರಾರ್ಥನೆಗೆ ಉತ್ತರ ದೇವರು ಕೊಟ್ಟಿರ್ತಾರೆ. ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿರ್ತಾರೆ. ಎಲ್ಲರೂ ನೋಡಲಿ, ಎಲ್ಲರೂ ಕೇಳಲಿ, ಎಲ್ಲರೂ ನಾನು ಪ್ರಾರ್ಥನೆ ಮಾಡ್ತಾ ಇರೋದು ತೋರಿಸೋದು ಅದು ತೋರ್ಪಡಿಕೆ ಆಗಿತ್ತಾಗಲಿ ಪ್ರಾರ್ಥನೆ ಆಗಲ್ಲ. ನೆಕ್ಸ್ಟ್ ಫಾಸ್ಟಿಂಗ್. ಉಪವಾಸ ಮಾಡಬೇಕಾದಾಗ ಎಚ್ಚರವಾಗಿರಬೇಕು. ನಾವು ಯಾವಾಗ ಉಪವಾಸದಲ್ಲಿ ಕುತ್ಕೊಂತೀರೋ ನಾವು ಏನು ಮಾಡಲ್ಲ ಪಡಬೇಕಂದ್ರೆ ಫಸ್ಟು ಹಾಲೆಲೂಯಾ ಸ್ತೋತ್ರ ಎಲ್ಲರಿಗೂ ಆ್ಯಕ್ಟಿಂಗ್ ಮಾಡ್ಕೊಡ್ದು. ಅದೇ ಮತ್ತೆ ಬರ್ದ ಸುವಾರ್ತೆ 6ನೇ ಅಧ್ಯಾಯದ 14ನೇ ವಾಕ್ಯ, 6:16. ಇದಲ್ಲದೆ ನೀವು ಉಪವಾಸ ಮಾಡುವಾಗಲ್ಲ ಕಪಟಿಗಳಂತೆ ಮುಖವನ್ನು ಸಪ್ಪಿಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದದಾಯಿತು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆದರೆ ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳುಕೋ. ಹೀಗೆ ಮಾಡಿದರೆ ನೀವು ಉಪವಾಸಿಗಳೆಂದು ಜನರಿಗೆ ಕಾಣದೆ ಹೋದುದು. ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿರುವ ನಡೆಯೋದನ್ನು ನೋಡುವವನು ನಿನ್ನ ತಂದೆಗೆ ನಿನಗೆ ಫಲ ಕೊಡುವನು. ಹಾಲೆಲೂಯಾ. ಏನು ಆಗಿರಬೇಕು? ಉಪವಾಸ ಮಾಡಬೇಕಾದ್ರೆ ಯಾರಿಗೂ ಹೇಳ್ಕೊಡ್ದು. ನಾನು ಅದಕ್ಕೆ ಹೇಳೋದು ಯಾವಾಗಲೂ, ನೀನು ಉಪವಾಸ ಮಾಡ್ತಾ ಇರ್ಬೇಕಾದ್ರೆ ಯಾರಿಗೂ ಹೇಳ್ಕೊಡ್ದು. ನಿನಗೂ ದೇವ್ರಿಗೂ ಉಪವಾಸ ಮಾಡೋದು. ಏನಕ್ಕೆ ಉಪವಾಸ ಮಾಡೋದು ಅಂತ ಅದನ್ನು ಹೇಳ್ತೀನಿ. ನೀನು ಉಪವಾಸ ಯಾವಾಗ ನೀನು ಮಾಡ್ತೀಯೋ ನಿನ್ನ ಶರೀರ ಜಜ್ಜಲ್ಪಡ್ತೀಯ. ಈ ಶರೀರ ಏನಾಗುತ್ತೆ ಗೊತ್ತಾ, ಕೆಲವೊಂದು ಕಾರ್ಯದಲ್ಲಿ ನಮ್ಮನ್ನು ಬಿಡಲ್ಲ. ಮೀನ್ಸ್ ಪ್ರಾರ್ಥನೆ ಮಾಡಬೇಕು, ಬೆಳಗ್ಗೆ ಜಾವ ಎದ್ದೊಳ್ಬೇಕು ಅಥವಾ ಏನೋ ಮಾಡಬೇಕು ಅಂದಾಗ ಈ ಶರೀರ ಏನು ಮಾಡುತ್ತೆ, ನಮ್ಮನ್ನು ವೀಕ್ ಮಾಡುತ್ತೆ, ಬಲಿನೇ ಮಾಡುತ್ತೆ, ಎದ್ದೊಳಕ್ಕೆ ಬಿಡಲ್ಲ. ಏನೇ ಅದೇ ಅಂತಲ್ಲ, ಯಾವುದೇ ಕಾರ್ಯನ ಹೋಗ್ಬೇಕಾದಾಗೂ ಮಾಡೋಕ್ಕೆ ಬಿಡಲ್ಲ. ಅಂದರೆ ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಹಾಲೆಲೂಯಾ ಸ್ತೋತ್ರ. ಅಂದರೆ ಈ ಆಲಯ ದೇವರದು. ಆಲಯದಲ್ಲಿ ನೀವು ಏನೇ ಕೆಲಸ ಮಾಡಿದ್ರೂ ಅದು ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ದೇವರು ನಿನ್ನ ಸ್ತುತಿಸ್ತಾರೆ, ದೇವರು ನಿನಗೆ ಬೇಕಾದ ಉತ್ತರ ಕೊಡ್ತಾರೆ. ಯಾಕಂದರೆ ನಾನು ಬೆಳ್ಕೊಂಬಂದಿದ್ದ ಹಂಗೆ. ನಾನು ಏನೇ ಮಾಡಿದ್ರು ಆಲಯದಲ್ಲಿ ನಾನು ಓಡೋಗಿ ಯಥಾರ್ಥವಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಯಾವಾಗ ನೀನು ಯಥಾರ್ಥವಾಗಿ ನೀನು ಆಲಯದಲ್ಲಿ ನೀನು ಕೆಲಸ ಮಾಡ್ತೀಯೋ ಅಲ್ಲಿ ದೇವರು ನಿನಗೆ ಉತ್ತರ ಕೊಡ್ತಾರೆ, ಅಲ್ಲಿ ದೇವರು ನಿನ್ನನ್ನು ಸನ್ಮಾನಿಸ್ತಾರೆ. ಅಂದರೆ ನೀನು ಏನೇ ಮಾಡಿದ್ರು ಮತ್ತೊಬ್ಬರು ನೋಡಬೇಕು ಅಂತ ನೀನು ಮಾಡಬೇಡ, ಮತ್ತೊಬ್ಬರು ನೋಡ್ತಾರೆ ಅಂತ ನೀನು ಮಾಡಬೇಡ. ಯಥಾರ್ಥವಾಗಿ ಯಾರಿಗೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಿನಗೆ ಏನು ಮಾಡ್ತಾ ಇದೆಯಾ ಅಂತ ನೀನು ಹೃದಯನ ನೋಡೋರು ಯಾರಾಗಿದ್ದಾರೆ? ನನ್ನ ದೇವರಾಗಿದ್ದಾರೆ. ನೀನು ಹೃದಯ ನೋಡೋದು ಯಾರು? ದೇವರು. ಮನುಷ್ಯರು ಏನು ಮಾಡ್ತಾರೆ? ಹೊರಗಿಂದ ನೋಡ್ತಾರೆ. ಆದರೆ ನನ್ನ ದೇವರು ಏನು ಮಾಡ್ತಾರೆ? ಹೃದಯ ನೋಡುವ ದೇವರು. ಅಂಥ ದೇವರನ್ನ ನಾವು ಆರಾಧನೆ ಮಾಡೋದು. ಎಂಥ ದೇವರನ್ನ? ಹಾಲೆಲೂಯಾ ಸ್ತೋತ್ರ. ಭೂಮಿ ಆಕಾಶ ಸೃಷ್ಟಿ ಮಾಡಿರುವ ದೇವರು, ಸಕಲವ ಅಕ್ಕಲಲ್ಲಿ ಸ್ತೋತ್ರ, ಮಾತಿನಲ್ಲಿ ಸೃಷ್ಟಿ ಮಾಡಿರುವ ದೇವರು. ಈ ಭೂಮಿನಲ್ಲಿರೋ ಸಮಸ್ತ ಆತನೇ, ಚಿನ್ನನೂ ಆತೆ, ಬೆಳ್ಳಿನೂ ಆತದೆ. ಹಾಲೆಲೂಯಾ ಸ್ತೋತ್ರ. ಅಂಥ ದೇವರನ್ನ ನಾವು ಆರಾಧನೆ ಮಾಡೋದು. ಯಾಕಂದರೆ ನೀನು ಹೃದಯನ ನೋಡ್ತಾನೆ ದೇವರು. ಹಾಲೆಲೂಯಾ ಸ್ತೋತ್ರ. ನೀನು ಏನೇ ಕಾರ್ಯ ಮಾಡಿದ್ರು ದೇವರು ನೀನು ಹೃದಯನ ನೋಡ್ತಾರೆ. ನೀನು ಉಪವಾಸ ಮಾಡೋದು ಏನಕ್ಕೆ ಅಂದರೆ ನಿನ್ನ ಶರೀರ ನೀನು ದಿನ ಜಜ್ತೀಯ. ಶರೀರನ ದಿನ ನೀನು ಯಾವಾಗ ಉಪವಾಸ ತಗೊಂತೀಯ ಅದನ್ನು ಶರೀರದಲ್ಲಿ ನೀನು ಜಜ್ಜಲ್ಪಡ್ತೀಯ. ಕೆಲವರು ಉಪವಾಸನೆ ತಗೊಳಲ್ಲ, ಅವರ ಜೀವಿತದಲ್ಲಿ ಬಿಡುಗಡೆ ನಡೆಯಲ್ಲ.
ಯಾವಾಗ ನೀನು ಉಪವಾಸ ತಗೊಂತೀಯೋ ಆವಾಗಲೇ ನೀನು ಜೀವಿತದಲ್ಲಿ ಬಿಡುಗಡೆ ನಡೆಯೋದು, ಆವಾಗಲೇ ನೀನು ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಪಡೋದು. ಏನೇ ಉಪವಾಸ ತಗೊಂಡ್ರೂ ನೀನು ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ. ಹಾಲೆಲೂಯಾ ಸ್ತೋತ್ರ. ಕೆಲವೊಂದು ಶಕ್ತಿ ನೀನನ್ನು ಬಿಟ್ಟು ಹೋಗ್ಬೇಕಂದ್ರೆ ಉಪವಾಸದ ಪ್ರಾರ್ಥನೆಯಿಂದ ಮೇಲೆ ಯಾವುದರಿಂದ ಅಲ್ಲ ಅಂತ ನಾವು ಕಾಣಲ್ಪಡ್ತೀರಿ. ನೀನು ಉಪವಾಸ ತೊಗೊಬೇಕಾದ್ರೆ ಯಾರಿಗೂ ಹೇಳ್ಕೊಡ್ದು, ನಿನಗೂ ದೇವರಿಗೂ ಸಂಬಂಧಪಟ್ಟಿದ್ದು. ನೀನು ಏನೇ ಕಾರ್ಯ ಮಾಡಿದ್ರು ದೇವರು ನಿನ್ನ ನೋಡ್ತಾ ಇರ್ತಾರೆ. ನೀನು ಕಷ್ಟ ಬೀಳ್ತಾ ಇದೆಯಾ, ಒಂದು ಪಕ್ಷ ನೀನು ನೀತಿವಂತನಾಗಿ ನೀನು ಕಷ್ಟ ಬೀಳ್ತಾ ಇದೆಯಾ, ಇದನ್ನು ಯಾರು ಮನುಷ್ಯರು ನಿನ್ನನ್ನು ಉದ್ಧಾರ ಮಾಡೋಕ್ಕೆ ಬರಲ್ಲ. ನೀನು ಉದ್ಧಾರ ಮಾಡೋಕ್ಕೆ ಬರೋದು ದೇವರೊಬ್ಬರೇ. ಹಾಲೆಲೂಯಾ ಸ್ತೋತ್ರ. ಯಾರೋ ದೇವರೊಬ್ಬರೇ. ಹಾಲೆಲೂಯಾ ಸ್ತೋತ್ರ. ಯಾವ ಮನುಷ್ಯನ ಮೇಲೆ ಎತ್ತಕ್ಕಾಗಲ್ಲ. ನಿನ್ನನ್ನು ಮೇಲೆ ಎತ್ತಬೇಕಂದ್ರೆ ದೇವರೊಬ್ಬರೇ. ಆ ಥರ ಡಿವೈನ್ ಹೆಲ್ಪರ್ಸು, ಡಿವೈನ್ ಕಲೆಕ್ಷನ್ ತಕ್ಕ ಸಮಯದಲ್ಲಿ ಒದಗಿಸ್ಕೊಡ್ತಾರೆ. ದಿಢೀರಂತ ಇದಕ್ಕಿದ್ದಾಗ ನೋಡು, ದಾವೀದನನ್ನು ಕುರಿ ಮೆಸ್ಕೊಂಡು ಇದನ್ನ ರಾಜನಾಗಿ ಮಾಡಿದ್ದು ಹೆಂಗೆ? ದೇವರ ಕರೆ, ದೇವರ ಫೇವರ್. ಯೋಸೇಫನನ್ನು ಹಾಲೆಲೂಯಾ ಸ್ತೋತ್ರ ಸೆರೆಮನೆಗೆ ಇದ್ದಾಗ ಅವನು ಸೆರೆಮನೆಯಿಂದ ಅರಮನೆಗೆ ಕರ್ಕೊಂಡೋಗಿದ್ದು ಎನ್ನಿಂದ? ದೇವರ ಫೇವರ್. ಹಾಲೆಲೂಯಾ ಸ್ತೋತ್ರ. ಆ ಫೇವರು ಇವತ್ತೆಲ್ಲ ನಾಳೆ ದೇವರು ಯಾವತ್ತು ಯಾರಿಗೆ ಏನು ಅಂತ ಗೊತ್ತಿರಲ್ಲ. ಇವತ್ತೇ ಒಂದು ಪಕ್ಷ ನೀನು ಇಲ್ಲಿ ಕುತ್ಕೊಂಡು ಹೇಳ್ತಾ ಇರ್ಬೋದು ಸ್ತೋತ್ರ, ಆದರೆ ಇನ್ನೊಂದು ದಿವಸದಲ್ಲಿ ಎಲ್ಲೋ ಯಾವುದೋ ದೇಶಕ್ಕೆ ತೊಗೊಂಡೋಗಿ ಕರ್ಕೊಂಡೋಗಿರ್ಬೋದು. ಯಾರು ಗೊತ್ತು ದೇವರು ಏನು ಇಟ್ಟಿದ್ದಾರಂತ? ಯಾಕಂದರೆ ಫ್ಯೂಚರ್, ಈ ನೋಸ್ ಮೈ ಫ್ಯೂಚರ್, ಅಂದರೆ ಆತ ನನ್ನ ಭವಿಷ್ಯನ ಬಲ್ಲೋನು. ಹಾಲೆಲೂಯಾ ಸ್ತೋತ್ರ. ಇವತ್ತು ನೀನು ಏನು ಮಾಡ್ತಾ ಇದೆಯಲ್ಲ, ದೇವರು ನಾನು ನೋಡೋದು, ದೇವರು ನೋಡೋದು ಮುಂದೆ ಆಗೋ ಕಾರ್ಯಗಳು. ಯೋಸೇಫನನ್ನು ಜಸ್ಟ್ ಏನು ಹೇಳ್ದ, ಅಣ್ಣಂದಿರಿಗೆ ಅಪ್ಪಂದಿರಿಗೆ ಏನು ಹೇಳ್ದ? ನೀವೆಲ್ಲರೂ ಅಡ್ಡ ಬೀಳ್ತಾ ಇದ್ದೀರಾ ಅಂದ್ರೆ. ಅಡ್ಡ ಬೀಳ್ತಾ ಇದ್ದಾರೆ. ಆವಾಗ ಎಷ್ಟು ಅವನು ಯೋಸೇಫನಿಗೆ 17 ವರ್ಷ. 17 ವರ್ಷ. ಹೆಂಗೆ ಅಡ್ಡ ಬೀಳ್ತಾರೆ ಅವರೆಲ್ಲ? ಏನಾದರೂ ಅಣ್ಣಂದವರು ಅಪ್ಪಂದವರೆಲ್ಲ ಕೋಪ ಮಾಡಿ ಅವನನ್ನು ಮಾರ್ಬಿಟ್ರು, ಐಗಿಪ್ತಕ್ಕೆ ಮಾಡಿಬಿಟ್ರು. ಐಗಿಪ್ತಲ್ಲಿ ಮಾಡಿದಾಗ ಅಲ್ಲಿ ಅವನು ಏನೋ ಆಸೆ ನೆರವೇರ್ತಾ ಇಲ್ಲ, ಅಲ್ಲೂ ಹೋರಾಟ ಬಂತು, ಅಲ್ಲೂ ಕಷ್ಟ ಬಂತು. ಆದರೆ ಅವನು ಎಥಿಕ್ಸ್ ಬಿಡಲಿಲ್ಲ. ಅವನು ಯಾವುದು ಪಾಪ ಮಾಡಲಿಲ್ಲ, ವ್ಯಭಿಚಾರ ಮಾಡಲಿಲ್ಲ. ಅವನು ದೇವರಿಗಾಗಿ ನಿಷ್ಠವಂತಾಗಿ ಜೀವಿಸಿದಾಗ ಅಲ್ಲಿ ದೇವರು ಎಲ್ಲಿ ಮಾಡ್ತಾ ಇದ್ದಾರೆ? 30ನೇ ವರ್ಷದಲ್ಲಿ ಅವನ ಹಾಲೆಲೂಯಾ ಸ್ತೋತ್ರ ನೆರವೇರಿಸ್ತಾ ಇದೆ. ಎಲ್ಲಿ ನೆರವೇರ್ತಾ? ಐಗುಪ್ತದಲ್ಲಿ ನೆರವೇರ್ತಾ ಇದೆ. ಐಗುಪ್ತದಲ್ಲಿ ನೆರವೇರ್ತಾ ಇದೆ. ಅವನು ಪ್ರಧಾನಮಂತ್ರಿ ಆದಾಗ ನೆರವೇರ್ತಾ ಇದೆ. ಎಲ್ಲರೂ ಬಂದು ಅಡ್ಡ ಬೀಳ್ತಾ ಇದ್ದಾರೆ, ಅಣ್ಣಂದಿರು ಬಂದು ಎಲ್ಲ ಅಡ್ಡ ಬೀಳ್ತಾ ಇದ್ದಾರೆ. ಏನಕ್ಕೆ ಅಡ್ಡ ಬೀಳ್ತಾ ಇದ್ದಾರೆ? ಅವ್ನು ಕನಸು ಹೇಳ್ದ, ಆದರೆ ಕನಸು ಎಲ್ಲಿ, ಇದನ್ನು ಯೋಚನೆ ಮಾಡ್ಬೇಕು, ಆ ಕನಸು ಎಲ್ಲಿ ನೆರವೇರ್ತಂದ್ರೆ ಹಾಲೆಲೂಯಾ ಸ್ತೋತ್ರ. ಪ್ರಧಾನಮಂತ್ರಿ ಆದ ಯೋಸೇಫನಿಗೆ ಗೊತ್ತಿತ್ತಾ ನಾನೇನಾದರೂ ಪ್ರಧಾನಮಂತ್ರಿ ಆಗ್ತೀನಿ ಅಂತ? ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ ಭವಿಷ್ಯ ಏನು ಅಂತ. ಆದರೆ ಅವನು ಒಂದೇ ಒಂದು ಕನಸು ಹೇಳಿದ್ದು, ನೀವೆಲ್ಲ ಅಡ್ಡ ಬೀಳ್ತಾರಂತ. ಎಲ್ಲಿ ನೆರವೇರಿದ್ದು? ಐಗುಪ್ತದಲ್ಲಿ. ಅದಕ್ಕೆ ಹೇಳೋದು, ಯಾವತ್ತು ಯಾರನ್ನು ಹಾಲೆಲೂಯಾ ಸ್ತೋತ್ರ ನೀವೇ ಏನು ಮಾಡ್ಕೊಬೇಡ್ರಿ, ಮೀನ್ಸ್ ಕೀಳಾಗಿ ನೋಡ್ಕೊಬೇಡ್ದು. ಯಾವಾಗಲೂ ನೀವು ಬಾಯಿನಲ್ಲಿ ಹೇಳ್ತಾ ಇರಬೇಕು. ಯಾಕಂದರೆ ನಾವು ಯಾರನ್ನ ಆರಾಧನೆ ಮಾಡ್ತಾ ಇರೋದು? ಸರ್ವಶಕ್ತನಾದ ದೇವರು, ದ ಗಾಡ್ ಮೋಸ್ಟ್ ಹೈ. ಹಾಲೆಲೂಯಾ ಸ್ತೋತ್ರ. ಸರ್ವಶಕ್ತನಾದ ದೇವರು ನಾವು ಆರಾಧನೆ ಮಾಡೋದು. ಆ ಥರ ಎಲೋಹಿಮ್, ಹಾಲೆಲೂಯಾ ಅಂದರೆ ದೇವರಿಗೆ ದೇವರು, ಆತನ ನಾವು ಆರಾಧನೆ ಮಾಡ್ತಾ ಇರೋದು. ಯಾವಾಗಲೂ ನೀವು ತಿಳ್ಕೊಬೇಕು, ನನ್ನ ಜೀವಿತ ಹಿಂಗೆ ಇರಲ್ಲ, ನಾನು ಹಿಂಗೆ ಇರಲ್ಲ, ನನ್ನ ಭವಿಷ್ಯ ಹಿಂಗೆ ಇರಲ್ಲ, ನಾನು ಒಂದಲ್ಲ ಒಂದು ಕಾಲದಲ್ಲಿ ನಾನು ಉನ್ನತ ಪದವಿಗೆ ನಾನು ಹೋಗ್ತೀನಿ ಅಂತ ನೀವು ಯಾವಾಗ ನೀನು ಹಾಲೆಲೂಯಾ ಸ್ತೋತ್ರ ಆಸೆ ಇತ್ತು, ನೀನು ನಿರೀಕ್ಷೆ ಇತ್ತು, ನೀನು ಪ್ರಾರ್ಥನೆ ಮಾಡ್ತೀಯೋ, ದೇವರ ಖಂಡಿತ ನೀನು ಅಲ್ಲಿ ಕರ್ಕೊಂಡೋಗಿ ಇಳಿಸ್ತಾರೆ. ಹಾಲೆಲೂಯಾ, ಕರ್ಕೊಂಡೋಗಿ ಇಳಿಸ್ತಾರೆ. 4ನೇದು ಫರ್ಗಿವ್ಸ್ ಅದರ್ಸ್, ಅಂದರೆ ಕ್ಷಮಾರ್ಪಣೆ ಪಡಬೇಕು. ಇವತ್ತು ಹಾಲೆಲೂಯಾ ಸ್ತೋತ್ರ ಒಂದು ಮಾತು ನಾನು ಒಂದು ಮೆಸೇಜ್ನಲ್ಲಿ ನಾನು ಕೇಳಿಸ್ಕೊಳ್ಪಟ್ಟೆ. ಅಂದರೆ ಯೇಸು ಸ್ವಾಮಿ ಪೇತ್ರನ ಕರೀತಾರೆ. ಪೇತ್ರನ ಕರೆದ್ಬಿಟ್ಟು ಯೇಸು ಏನು ಹೇಳ್ತಾರೆ ಗೊತ್ತಾ? ಯೋನ ಬರೆದ ಸುವಾರ್ತೆ ಅಲ್ಲ, ಬುಕ್ ಆಫ್ ಜಾನ್, ಗೋಸ್ಪಲ್ ಜಾನ್ನಲ್ಲಿ 21ನೇ ಅಧ್ಯಾಯದ 15, 21:15, 21:15. ಅವನು ಊಟ ಮಾಡಿದ್ದಾಗ ಮೇಲೆ ಯೇಸು ಸೀಮೋನನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿಯನ್ನಿಟ್ಟಿದ್ದೀಯೆ ಎಂದು ಕೇಳಲು ಅವನು ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ, ನಂಬತಕ್ಕದು ನೀನು ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದ್ದನು. ಆತನು ತಿರುಗಿ 2ನೇ ಸರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿಯನ್ನಿಟ್ಟಿದ್ದೀಯೆ ಎಂದು ಕೇಳಲು ಅವನು ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ,
ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದ್ದನು. ಆತನು ಮೂರನೇ ಸರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದೆಯೇ ಎಂದು ಕೇಳಲು, ಮೂರನೇ ಸರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದೆಯೇ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆ ನಂಬತಕ್ಕ ನಿನಗೆ ತಿಳಿದಿದೆ ಅಂದನು. ಹಾಲೆಲೂಯ. ಹೇಳಿ, ಯೇಸು 3 ಸತಿ ಕೇಳ್ತಾ ಇದ್ದಾರೆ ಪೇತ್ರನ. ಏನಂತ ಕೇಳ್ತಾ ಇದ್ದಾರೆ? ನನ್ನನ್ನು ಪ್ರೀತಿಸ್ತೀಯಾ, ನನ್ನನ್ನು ಪ್ರೀತಿಸ್ತೀಯಾ, ನನ್ನನ್ನು ಪ್ರೀತಿಸ್ತೀಯಾ? ಅದೇ ಥರ ಕುರಿಗಳೇನ ಕಾಯಿ. ಹಾಲೆಲೂಯ ಸತ್ರ. ಯೇಸು ಏನು ಹೇಳಿಲ್ಲ, ಫಸ್ಟ್ ಕುರಿಗಳನ್ನು ಕಾಯಿ ಆಮೇಲೆ ನನ್ನನ್ನು ಪ್ರೀತಿಸು ಅಂತ ಹೇಳಿಲ್ಲ. ಯೇಸು ಏನು ಕೇಳಿದ್ದು? ನನ್ನನ್ನು ಪ್ರೀತಿಸ್ತೀಯಾ, ನನ್ನನ್ನು ಪ್ರೀತಿಸ್ತೀಯಾ ಅಂತ 3 ಸತಿ ಕೇಳಿದ್ರು. ಏನಕ್ಕೆ ಅಂದರೆ ನೋಡಿ, ಏನಕ್ಕೆ ನಾನು ಇದು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಫರ್ಗಿವ್ಸ್ ಅದರ್ಸ್ ಅಂದರೆ ಕೆಲವರು ಕಾರ್ಯಗಳು ಮಾಡ್ತಾರೆ, ಕೆಲವ್ರ ಕಾರ್ಯಗಳು ಅಂದರೆ ಭಯಂಕರವಾದ ಕಾರ್ಯಗಳು ಮಾಡ್ತಾರೆ. ಏನಂತಾರೆ ಗೊತ್ತಾ? ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ, ಮುಂದೆ ಚೆನ್ನಾಗಿ ನಗನಗ್ತಾ ಇರ್ತಾರೆ, ನಗನಗ್ತಾ ನಿನ್ನಂಥವ್ರು ಯಾರು ಇಲ್ಲ ಹಂಗೆ ಹಿಂಗೆ ಅಂತ ಹೆಚ್ಚಿಸ್ಬಿಡ್ತಾರೆ. ಆದರೆ ಹಿಂದೆ ಇವನಂಥವ್ರು ಯಾರೂ ಇಲ್ಲ, ಇವನಂಥವ್ರು ಇದಿಲ್ಲ ಅಂತ ಮಾತಾಡ್ತಾರೆ. ಅಂಥ ಜನಗಳೇ, ಈ ಅಂಥ ಕುರಿಗಳೇ ಇದು. ಹಾಲೆಲೂಯ ಸ್ತೋತ್ರ. ಆದರೆ ಅದಕ್ಕೆ ಯೇಸು ಹೇಳಿದ್ದು ಏನಕ್ಕೆ ಪೇತ್ರನಿಗೆ ಹೇಳ್ತಾ ಇದ್ದಾರೆ ಅಂದರೆ, ಅಪ್ಪ, ಕುರಿಗಳನ್ನು ನೀನು ಪ್ರೀತಿಸಬೇಡ, ಅದನ್ನು ನೀನು ಕಾಯಿ, ಆದರೆ ನನ್ನನ್ನು ಪ್ರೀತಿಸು ಸಾಕು. ಈ ಕುರಿ ಹೆಂಗಿರುತ್ತಂದರೆ, ಒಂದು ದಿವಸ ಚೆನ್ನಾಗಿರುತ್ತೆ, ಇನ್ನೊಂದು ದಿವಸ ಲೂಸ್ ಆಗಿರುತ್ತೆ. ಒಂದು ದಿವಸ ನಿನಗೆ ಎಲ್ಲ ಮಾತು ಕೇಳುತ್ತೆ, ಇನ್ನೊಂದು ದಿವಸ ನಿನಗೆ ವಿರೋಧವಾಗಿ ಮಾತು ಕೇಳುತ್ತೆ. ಒಂದು ದಿವಸ ನಿನಗೆ ಚೆನ್ನಾಗಿರುತ್ತೆ, ಇನ್ನೊಂದು ದಿವಸ ಬಂದು ನಿನ್ನೇ ಹೊಡಿತೈತೆ. ಹಾಲೆಲೂಯ ಸ್ತೋತ್ರ. ಬಂದು ಹೊಡಿತೈತೆ. ಹೌದು, ನಿಜ. ಇದು ನಡೀತಾ ಇರೋದ ಕಾರ್ಯನೇ ಇದು. ಯಾಕಂದರೆ ಕುರಿಯೇ ಹಂಗೆ, ಅದು ಕುರಿನೇ ಹಂಗೆ. ಕುರಿಗಳು ಯಾರಾಗಿದ್ದೀರಿ? ನಾವುಗಳೇ ಕುರಿಗಳಾಗಿದ್ದೀರಿ. ಹಂಗೆ ಇರೋದು ಪ್ರಪಂಚ. ಅದಕ್ಕೆ ಹೇಳೋದು, ಅವನ ತಪ್ಪುಗಳು ಕ್ಷಮಿಸಲ ಪಡಬೇಕು. ಅವ್ರು ಏನೇ ಮಾಡಿದ್ರು ಅವ್ರಿಗೂ ದೇವರಿಗೆ ಸಂಬಂಧಪಟ್ಟಿದ್ದ. ನಾವ್ಯಾರು ಮಧ್ಯದಲ್ಲಿ ಲೆಕ್ಕ ತೀರ್ಸೋದಕ್ಕೆ, ನಾವ್ಯಾರು ಮೂವಿ ತೀರ್ಸೋಕ್ಕೆ? ದೇವರನ್ನು ತೀರಿಸ್ತಾರೆ, ದೇವರ ಹಾಲೆಲೂಯ ಸ್ತೋತ್ರ ತೀರಿಸ್ತಾರೆ. ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಏನು ಮಾಡ್ದಾರೋ ಮಾಡಲಿ, ಗೊತ್ತು. ಹಾಲೆಲೂಯ ಸ್ತೋತ್ರ. ಯೇಸು ಹೇಳಿದಾರಲ್ಲ ಪೇತ್ರನಿಗೆ, ಅಪ್ಪ ಪೇತ್ರನೇ, ಕುರಿಗಳನ್ನ ನೀನು ಪ್ರೀತಿಸಬೇಡ, ನನ್ನನ್ನು ಪ್ರೀತಿಸು, ಕುರಿಗಳನ್ನ ಕಾಯಿ. ಅಷ್ಟೇ. ನನ್ನನ್ನು ಪ್ರೀತಿಸು, ಕುರಿಗಳನ್ನ ಕಾಯಿ. ಯಾಕಂದ್ರೆ ಈ ಕುರಿಗಳು ಗೊತ್ತು, ಏನು ಒಳ್ಳೆ ಬಂದ್ಬಿಡ್ತಾರೆ. ಬಂದು ಏನು ಹೇಳ್ತಾರೆ ಗೊತ್ತಾ? ಓ, ನಿನ್ನಂತ ಯಾರು ಇಲ್ಲಪ್ಪ, ನಿನ್ನಂಥವ್ರು ಎಲ್ಲೂ ನಾನು ನೋಡಿಲ್ಲ ಅಂತಾರೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ, ಇವನ ಬರೇ ಮೋಸಗಾರ, ಬರೇ ಸುಳ್ಳು ಹೇಳೋನು, ಬರೇ ಇದು ಹೇಳೋನು ಅಂತ ಹೇಳ್ತಾರೆ. ಹಾಲೆಲೂಯ ಸ್ತೋತ್ರ. ಆವಾಗ ತಿಳ್ಕೊಬೇಕು, ನೀವು ಯಾರನ್ನ ಪ್ರೀತಿಸೋದು? ಯೇಸುನನ್ನು ಪ್ರೀತಿಸಲು ಪಡಬೇಕು. ಕುರಿಗಳನ್ನ ಪ್ರೀತಿಸ್ಬೇಡ್ರಿ, ಕುರಿಗಳನ್ನ ನೀನು ಕಾಯಬೇಕು ಅಷ್ಟೇ. ಆಗಲಿ ಪ್ರೀತಿಸೋದು ಯಾರನ್ನ? ದೇವ್ರನ್ನ, ಯೇಸುನ ನೀನು ಪ್ರೀತಿಸಲು ಪಡಬೇಕು. ಇವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ, ಅವ್ರಿಗೂ ದೇವ್ರಿಗೆ ಲೆಕ್ಕ ಅಪ್ಪಿಸಿದ್ದು. ಆದರೆ ದೇವ್ರಂತ ಬಿಡಲ್ಲ. ಯಾವಾಗ ವಿರೋಧವಾಗಿ ಏನಾದರೂ ಮಾತಾಡಿದಾಗ ನ್ಯಾಯ ತೀರ್ಪಿಸೋನು ದೇವರು. ವಿದ್ದ ನನ್ನದು, ನಿನ್ನದಲ್ಲ. ನೀನು ಸುಮ್ಮನೆ ಇರುವಂಥ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ಯಾರು ಏನೇ ಮಾಡಲಿ, ಯಾರು ಏನೇ ಹೋಗಲಿ, ನಾವೇನು ಮಾಡಬೇಕು? ಅವ್ರನ್ನ ಕ್ಷಮಿಸಲು ಪಡಬೇಕು. ಇಲ್ಲಾಂದರೆ ನಿನ್ನ ತಪ್ಪುಗಳು, ನಿನ್ನ ಪಾಪಗಳು ಕ್ಷಮಿಸಲು ಪಡಲ್ಲ. ಮತ್ತೆ ಬರ್ದ ಸುವಾರ್ತೆಯಲ್ಲಿ ಕಾಣಲ್ಪಡ್ತೀರಿ. ಅದೇ 6ನೇ ಅಧ್ಯಾಯ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಲ್ಲೆಲೂಯಾ. ಅಂದರೆ ನೀವು ಕ್ಷಮಿಸಿಲ್ಲ ಅಂದರೆ ದೇವರು ನಿನ್ನ ತಪ್ಪನ್ನು ಕ್ಷಮಿಸಲ್ಲ. ನೀನು ಯಾವಾಗ ಕ್ಷಮಿಸಲ್ಪಡ್ತೀಯೋ ದೇವರು ಅದನ್ನ ಕಾರ್ಯದಲ್ಲಿ ನೋಡ್ತಾರೆ. ಅವ್ರು ಏನೇ ಮಾಡಲಿ ಬಿಡಿ, ನಮಗೆ ಚಿಂತೆ ಇಲ್ಲ. ಯಾಕಂದರೆ ನಾವು ಏನು ಮಾಡಬೇಕು? ದೇವರನ್ನ ಪ್ರೀತಿಸ್ತೀರಿ, ದೇವರನ್ನ ಆದಿಸ್ಕೊಡ್ತೀರಿ, ದೇವರನ್ನ ನಾವು ನೋಡ್ತಾ ಇದ್ದೀರಿ. ಯಾವಾಗ ನೀನು ದೇವರ ಮೇಲೆ, ಯೇಸು ಮೇಲೆ ದೃಷ್ಟಿ ಇಕ್ತೀಯೋ ನಿನ್ನ ಜೀವಿತನ ಎಲ್ಲ ಕಾಣಲ್ಪಡ್ತಾರೆ. ಇನ್ನೊಂದು ವಾಕ್ಯ ಹೇಳ್ತೀನಿ ನೋಡಿ, ಫಿಲಿಪ್ಪಿನ ಬರೆದ ಪತ್ರಿಕೆಯಲ್ಲಿ ನಾವು ಯಾವಾಗಲೂ ಯೇಸುವಿನ ಮನಸ್ಸು ಆಗಿ ನಾವು ಜೀವಿಸಲು ಪಡಬೇಕು. ಫಿಲಿಪ್ಪಿನ ಬರೆದ ಪತ್ರಿಕೆ 7ನೇ ಅಧ್ಯಾಯ 5ನೇ ವಾಕ್ಯ. ಯೇಸುವಿನಲ್ಲಿರುವ ಮನಸ್ಸು
ನಿಮ್ಮಲ್ಲಿ ಇರಲಿ ಅಂದನು. ಹಾ. ದೇವ ಸ್ವರೂಪನಾಗಿರುವ ದೇವರು ಸರಿ ಸಮಾನಾಗಿರೆಂಬ ಅಮೂಲ್ಯವಾದ ಪದವನ್ನು ಬಿಡಲಿಲ್ಲವೆಂದು ಎಣಿಸಲ್ಪಟ್ಟಿದೆ. ತನ್ನನ್ನು ಬಿಡದೆ ಮಾಡಿಕೊಂಡ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನ ಸಾದೃಶ್ಯದಾದನು. ಹೀಗೆ ಆತನು ಆ ಕಾಲದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡದ್ದಕ್ಕಾಗಿ ತನ್ನನ್ನು ತಗ್ಗಿಸಿಕೊಂಡು ಮರಣದ ಆದರೆ ಶಿಲುಬೆಯ ಮರಣವನ್ನು ಹೊಂದತಕ್ಕವಷ್ಟು ವಿಧೇಯನಾದನು. ಈ ಕಾರಣದಿಂದಲೇ ದೇವರು ಆತನನ್ನು ಅತ್ಯುತ್ತಮವಾದ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಹಾಲೆಲೂಯಾ, ಸ್ತೋತ್ರ. ಅಂದ್ರೆ ಇಲ್ಲಿ ಪೌಲನು ಏನ್ ಹೇಳ್ತಾ ಇದ್ದಾನೆ, ಫಿಲಿಪಿಯನ ಬರೆದ ಪತ್ರಿಕೆಯಲ್ಲಿ, ಅಪ್ಪ ನೀನು ಯೇಸುವಿನ ಮನಸ್ಸು ನಿನ್ನ ಜೀವಿತದಲ್ಲಿ ಆವರಿಸ್ಕೋ. ಅಂದ್ರೆ ದೇವರು ಯೇಸು ಯಾರಿದ್ದಾರೆ? ರಾಜಾದಿ ರಾಜನ ಮಗನು. ಆತನು ರಾಜಾದಿ ರಾಜನ ಮಗನು ಆಗಿದ್ದಾನೆ. ಆದ್ರೂ ಈ ಭೂಲೋಕಕ್ಕೆ ಏನಕ್ಕೆ ಇಳಿದು ಬಂದಿದ್ದಾನೆ? ತಂದೆ ಚಿತ್ತ ನೆರವೇರಬೇಕು. ಆತನಿಗೆ ಏನು ಕಡಿಮೆ ಇತ್ತು? ಆತನು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ದೂತರು ಇಳಿತಾ ಇದ್ರು, ಎಲ್ಲ ನಾಶ ಮಾಡ್ಬೋದಾಯ್ತು, ಎಲ್ಲ ಇದು ಮಾಡ್ಬೋದಾಯ್ತು. ಆದರೆ ಯೇಸು ಆ ಥರ ಮಾಡಲಿಲ್ಲ. ಏನಕ್ಕೆ ಮನುಷ್ಯನ ರೂಪ ತಾಳಿಸಿ ದೀನರಾಗಿ ಸೇವೆ ಮಾಡಿದ್ರು. ಅನೇಕರು ಹೇಳಿದ್ರು ಇವನು ವ್ಯಭಿಚಾರ ಮಗನಲ್ಲ, ಇವನು ಎಂತೆಂಥ ಮಾತುಗಳು ಬೈದರು ಯೇಸುಗೆ. ಅನೇಕರು ಬೈದರು. ಅದು ಯೇಸು ತಲೆ ಕೆಡಿಸ್ಕೊಳ್ಳಿಲ್ಲ. ಯೇಸು ಏನು ಮಾಡಿದ್ರು? ಮೌನವಾಗಿದ್ರು. ತಂದೆ ಚಿತ್ತ ನೆರವೇರಬೇಕು. ಅದೇ ಥರ ನೀವು ಅಷ್ಟೇ. ಹಾಳಲ್ಲಿ ಹತ್ರ ಮತ್ತೊಬ್ರು ಏನೇ ಮಾತಾಡ್ಕೊಳ್ಳಿ, ಅಯ್ಯೋ ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಕು. ಯಾಕಂದರೆ ಆಲ್ರೆಡಿ ಯೇಸು ಹೇಳ್ಬಿಟ್ಟಿದ್ದಾರಲ್ಲ, ನೀನು ನನ್ನನ್ನು ಪ್ರೀತಿಸು, ಕುರಿಗಳನ್ನ ಮಾತ್ರ ಕಾಯಿ. ಕುರಿಗಳನ್ನ ಪ್ರೀತಿಸ್ಕೋಬೇಕು. ಕೆಲವರು ಕುರಿನ ಪ್ರೀತಿಸ್ತಾರೆ. ಕುರಿನ ಪ್ರೀತಿಸ್ತಿ ಅವ್ರು ಏನಾನ ಅಂದಾಗ ಆವಾಗ ಅವ್ರ ಜೀವಿತ ಅಯ್ಯೋ ಅಳೋದು ಏನೋ, ಗೋರಾಟ ಏನೋ. ಯಾಕೆ? ನೀನು ಯಾರನ್ನು ಪ್ರೀತಿಸಬೇಕು? ಯೇಸುವನ್ನ ಪ್ರೀತಿಸಬೇಕು. ಕುರಿಗಳನ್ನ ಕಾಯ್ಬೇಕಷ್ಟೇ ನಮ್ಮ ಕೆಲಸ. ಅಂದರೆ ನಮ್ಮ ಕೆಲಸ ಏನೋ ಕುರಿಗಳನ್ನ ಕಾಯ್ಬೇಕು. ಈ ಕುರಿ ಗೊತ್ತು, ಒಂದು ವಾರ ಬರುತ್ತೆ, ಇನ್ನೊಂದು ವಾರ ಎಲ್ಲ ಮಟನ್ ಅಂಗಡಿಗಳಲ್ಲೋ ಅಥವಾ ಎಲ್ಲ ಬಿರಿಯಾನಿಗಾಗೆ ಹೋಗಿರುತ್ತೆ. ಬಿರಿಯಾನಿ ಅಲ್ಲ, ಲೆಗ್ ಸೂಪು. ಏನಕ್ಕೆ? ಯಾಕಂದ್ರೆ ಹೇಳ್ತೀರಿ, ಕೆಲವರು ಕುರಿಗೆ ಹೇಳ್ತೀರಿ, ಅಪ್ಪ ಕುರಿ ಅಲ್ಲಿ ಹೋಗ್ಬೇಡ ಕಣೋ, ಅಲ್ಲಿ ತೋಳ ಇದೆ, ಹೋಗ್ಬೇಡ ತೋಳ ಇದೆ ಅಂತೀರಿ. ಆ ಕುರಿ ಕೇಳಲ್ಲ. ಏನು ಮಾಡುತ್ತೆ? ನನಗೆ ಗೊತ್ತು ಅಲ್ಲಿ ಇದೆ, ಹಸಿರು ಹುಲ್ಲಿದೆ, ನಾನು ಹೋಗ್ತೀನಿ ಅಂತಾರೆ. ಅಲ್ಲಿ ತೋಳ ಕಾಯ್ಕೊಂಡಿರುತ್ತೆ. ಅಲ್ಲಿ ಹೋಗಿ ತಿಂದಾಗ ತೋಳ ಬಂದು ಏನು ಮಾಡುತ್ತೆ? ಬಿರಿಯಾನಿ ಆಗಿರ್ತೈತೆ. ಹಾಲೆಲೂಯಾ. ಅದಕ್ಕೆ ಹೇಳೋದು, ಕೆಲವೊಂದು ಕುರಿಗಳೇ ಅಷ್ಟು, ಎಷ್ಟೇ ಹೇಳಿದ್ರು ಮಾತೇ ಕೇಳಲ್ಲ. ಮಂಡು ಕುರಿಗಳು ಮಾತೇ ಕೇಳಲ್ಲ. ಅದು ಒಂದು ಸತಿ ಏನಾದರೂ ಆ ತೋಳ ಕಚ್ಚಿದಾಗ, ಏನಾದರೂ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಏನು ಅಂತ. ಹಾಲೆಲೂಯಾ. ಅದಕ್ಕೆ ಹೇಳೋದು, ನಾವು ಯಾವಾಗಲೂ ಮತ್ತೊಬ್ಬರು ತಪ್ಪನ್ನು ನಾವು ಕ್ಷಮಿಸಲ್ಪಟ್ಟಾಗ ದೇವರು ನಮ್ಮ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡ್ತಾರೆ. ಬೇಕಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ತೊಗೊಂಡೋಗ್ತಾರೆ. ಇನ್ನೊಂದು ಹಾಲೆಲೂಯಾ, ಸ್ತೋತ್ರ. ಸರ್ವಿಂಗ್ ಅದರ್ಸ್ ಅಂದರೆ ಮತ್ತೊಬ್ಬರಿಗಾಗಿ ನಾವು ಯಾವಾಗಲೂ ಸಹಾಯ ಮಾಡ್ತಾ ಇರಬೇಕು. ಅಂದರೆ ಕೆಲವ್ರಿಗೆ ಏನಾದರೂ ಸಹಾಯ ಬೇಕಾದಾಗ, ಏನಾದರೂ ಹೆಲ್ಪ್ ಬೇಕಾದಾಗ ನಾವು ಏನಾಗಿರಬೇಕು? ಅವ್ರಿಗೆ ಹೆಲ್ಪ್ ಮಾಡಬೇಕು. ಹಾಲೆಲೂಯಾ, ಸ್ತೋತ್ರ. ಒಬ್ಬರು ಏನೋ ಕೇಳ್ತಾರೆ, ಏನೋ ನನಗೆ ಗೊತ್ತಾಗ್ತಾ ಇಲ್ಲ, ಈ ವಿಷಯದಲ್ಲಿ ಹೆಲ್ಪ್ ಮಾಡು, ನನಗೇನು ಆಗ್ತಾ ಇಲ್ಲ, ದುಡ್ಡು ಕೊಡೋ ವಿಷಯದಲ್ಲಿ ನಾನು ಹೇಳ್ತಾ ಇಲ್ಲ. ಹೆಲ್ಪಿಂಗ್ ಈಚ್ ಅದರ್ಸ್, ಸಹಾಯ ಮಾಡೋದು. ನೀನು ಯಾವಾಗ ಏನಾದರೂ ಮತ್ತೊಬ್ಬರಿಗೆ ಸಹಾಯ ಮಾಡಿದಾಗ ನೀನು ಯಾರಿಗೆ ಸಹಾಯ ಮಾಡ್ತಾ ಇದೆಯಾ? ದೇವರಿಗೆ ಸಹಾಯ ಮಾಡ್ತಾ ಇದೆಯಾ? ಕರ್ತನಾದ ದೇವರಿಗೆ ಸಹಾಯ ಮಾಡ್ತಾ ಇದೆಯಾ? ಇವಿಷ್ಟು ನೀನು ಕಳವಡಿಸ್ರೆ ನಿನ್ನ ನೀತಿವಂತನು. ಇನ್ನೊಂದು ಆನರಿಂಗ್, ಕೈಗೊಡ ನಡೆದ್ರೆ ನೀನು ನೀತಿವಂತನಾಗ. ಸ್ಪೀಕಿಂಗ್ ದ ಟ್ರೂತ್ ಅಂದರೆ ನಿಜವಾಗಿ ನೀನು ಹೇಳಲ್ಪಡಬೇಕು. ಸುಳ್ಳು, ನಿಜ. ಮತ್ತೊಬ್ಬರು ನಿನ್ನ ಫ್ರೆಂಡಿನ ಜೊತೆ, ನೀನು ಫ್ರೆಂಡೇ ಆಗಿರ್ಬೋದು, ಅಥವಾ ನಿನ್ನ ತಂದೆನೇ ಆಗಿರ್ಬೋದು, ನಿಮ್ಮ ತಾಯಿನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಜವಾಗೇ ನೀನು ಹೇಳಬೇಕು. ಅವ್ರ ಜೊತೆ ನೀನು ಸುಳ್ಳು ಕೈ ಕೊಟ್ಟು ನೀನು ಸುಳ್ಳು ಹೇಳಿದ್ರೆ ನೀನು ನೀತಿವಂತನಾಗಕ್ಕಾಗಲ್ಲ. ಯು ಆರ್ ನಾಟ್ ಎ ರೈಚ್ನೆಸ್. ನೀನು ನೀತಿವಂತನಾಗಕ್ಕೆ ಚಾನ್ಸ್ ಇಲ್ಲ. ಎಲ್ಲಿ ಸುಳ್ಳು, ಎಲ್ಲಿ ನಿಜ ನೀನು ಇದ್ದಿದ್ದಾಗೆ ಹೇಳಲ್ಲ ಪಡಬೇಕು. ಮತ್ತೆ ನೀನು ಏನು ಮಾತಾಡಕೂಡ್ದು. ಅದನ್ನು ಏನಂತಾರೆ? ಸ್ಪೀಕಿಂಗ್ ದ ಟ್ರೂತ್. ನಿಜವಾಗಿ ನೀನು ಹೇಳಿದ್ರೆ ನೀನು ನೀತಿವಂತನಾಗತ್ತೆ. ಆನರಿಂಗ್ ದ ಹಾಲೆಲೂಯಾ ಅಂದರೆ ಕೆಲವೊಂದು ಸತಿ ನೀನು ಒಡಂಬಡಿಕೆ ಮಾಡ್ಕೊತೀಯ ದೇವರಿಗಾಗಿ ಅಥವಾ ಮನುಷ್ಯರಿಗಾಗಿ. ಏನೋ ಒಂದು ಕಾರ್ಯ ನೀನು ಹೇಳ್ತೀಯ, ಒಡಂಬಡಿಕೆ ನೀನು ಮಾಡ್ಕೊತೀಯ, ಇದು ಕೊಡ್ತೀನಿ, ಇದು ಮಾಡ್ತೀನಿ ಅಂತ. ನೀನು ಯಾವಾಗ ಹೇಳ್ತೀಯೋ ಅದನ್ನು ನೆರವೇರಲೇಬೇಕು. ಅದು ನೆರವೇರಲಿಲ್ಲ ಅಂದರೆ ನೀನು ನೀತಿವಂತನಾಗಲ್ಲ. ಅದು ನೆರವೇರಲೇಬೇಕು, ನೆರವೇರಿಸಬೇಕು.
ನೆರವೇರಿಸಿಲ್ಲ ಅಂದರೆ ಆಗೋದಿಲ್ಲ ನಿನ್ನ ಜೀವಿತದಲ್ಲಿ. ಇಷ್ಟು ಕಾರ್ಯ ಏನೇನು ಹೇಳಿದೆ ನಾನು ಫಸ್ಟು, ನೀತಿವಂತನಾಗಿದ್ರೆ ಗಿವಿಂಗ್ ಟು ದ ಅಂದರೆ ಗಿವಿಂಗ್ ಟು ದ ಪೂರ್, ಅಂದರೆ ಬಡವರಿಗೆ ನೀನು ಯಾವಾಗ ಸಹಾಯ ಮಾಡ್ತೀಯೋ ಸೃಷ್ಟಿಕರ್ತನೇ ನೀನು ಸಹಾಯ ಮಾಡಿದಾಗ. ಇನ್ನೊಂದು ಪ್ರಾರ್ಥನೆ, ಇನ್ನೊಂದು ಉಪವಾಸ, ಇನ್ನೊಂದು ಫರ್ಗಿವ್ನೆಸ್, ಲವ್ ದ ಎನಿಮೀಸ್. ಅದನ್ನು ಹೇಳಿಲ್ಲ. ಇದು ಕಷ್ಟ ಎಲ್ಲರಿಗೂ. ವೈರಿನ ಪ್ರೀತಿಸೋದು ಭಯಂಕರ ಕಷ್ಟ. ಯಾಕಂದ್ರೆ ಮನುಷ್ಯರು ನನಗಾಗಿ ಎಷ್ಟೆಲ್ಲ ಮಾಡಬಿಟ್ಟ, ನನಗೆ ದ್ರೋಹ ಮಾಡ್ದ. ನಾನು ಅಂದಿದ್ದೀನಿ, ಇಲ್ಲ ಅಂತ ಹೇಳ್ತಲ್ಲ, ನಾನು ಅಂದಿದ್ದೀನಿ. ಆದರೆ ಕ್ಷಮಿಸಲು ಪಡಬೇಕು. ಇದು ದೇವರ ವಾಕ್ಯ, ದೇವರ ನಿಯೋಗ. ಅದು ಕ್ಷಮಿಸಲು ಪಟ್ಟಿಲ್ಲ ನಾವು ಆಶೀರ್ವಾದ ಕಾಣಲ್ಲ. ಆಶೀರ್ವಾದ ಕಾಣೋದಿಲ್ಲ ಅಂದರೆ ದೇವರು ಕ್ಷಮಿಸಲ್ಲ, ಎಲ್ಲ ಒಂದೇ. ದೇವರು ಕ್ಷಮಿಸೋದೇ ಇಲ್ಲ ನಮ್ಮನ್ನು. ಅಂದರೆ ಅವ್ರ ವೈರಿನೇ ಆಗಿರಲಿ, ನಿನಗೆ ವಿರೋಧವಾಗಿ ಏನೇ ಕುತಂತ್ರ ಮಾಡಿರಲಿ, ನಿನಗೆ ಕೊಳೆ ಮಾಡಿರ್ಬೋದು. ಮೊನ್ನೆ ಪ್ರವೀಣ್ ಪಗಡಾಲ್, ಓಕೆ, ಅವ್ರ ಎಂತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅನೇಕರು ದೇವದಾಸರು ಹೇಳಿದ್ರು, ಇದು ಕೊಳೆ, ಇದು ಇದು ಆಕ್ಸಿಡೆಂಟ್ ಅಲ್ಲ, ಇದು ಕೊಳೆ ಅಂತ ಹೇಳಿದ್ರು. ಆದರೆ ಅಲ್ಲಿ ಅವ್ರ ಎಂತಿ ಏನು ಹೇಳಿದ್ರು ಗೊತ್ತಾ? ಒಂದೇನು ಮಾತು ಹೇಳಿದ್ರು, ಹಾಲೆಲೂಸತ್ರ, ನಾನು ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ, ನಾನು ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ. ಫರ್ಗಿವ್ನೆಸ್. ಅವರೇ ಅಲ್ಲ, ಗ್ರಾಮ್ ಆನ್ಸ್ಟೈನ್ ಅವರು ಅಷ್ಟೇ, ಅವ್ರ ವೈಫು ಹಂಗೆ ಹೇಳಿದ್ದು. ಅವನ್ನ ಏನು ಮಾಡಿದ್ರು, ಜೀಪ್ನಲ್ಲಿ ಮಳ್ಕೊಂಡಿದ್ದಾಗ ತಂದೆ ಮತ್ತು ಮಗನ ಸುಟ್ಬಿಟ್ರು, ಜೀವಂತವಾಗಿ ಸುಟ್ಬಿಟ್ರು. ಎಂತಿ ಅಲ್ಲೇ ಇದ್ದಾಳೆ, ನೋಡ್ತಾ ಇದ್ದಾಳೆ, ಯಾರೂ ಬರಲಿಲ್ಲ ಸಹಾಯ ಮಾಡೋಕ್ಕೆ. ಪಾಪ ಏನಾದ್ರು ಜೀವಂತ ಸಮಾಧಿ ಅದರಲ್ಲಿ. ಆದರೆ ಆಕೆ ಏನು ಕೊಟ್ಟಳು ಗೊತ್ತಾ ಸ್ಟೇಟ್ಮೆಂಟು, ಅವನ್ನ ಕ್ಷಮಿಸ್ಬಿಡಿ, ನನಗೆ ಅದು ಬೇಡ. ಇದು ದೇವರ ಪ್ರೀತಿ, ದೇವರ ಕಾರ್ಯ. ಲವ್ ದ ಎನಿಮೀಸ್ ಅಂತಾರಲ್ಲ, ಇದು. ನೀನು ವೈರಿ ಹಸಿದಾಗಿದ್ದಾಗ ಅವ್ನು ಊಟ ಕೊಡು, ನೀನು ವೈರಿ ಏನಾದರೂ ಕುಡಿಬೇಕಾದ್ರೆ ನೀರು ಕಳೆದಾಗ ನೀನು ಕೊಡು ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ನೀನು ಲವ್ ದ ಎನಿಮೀಸ್ ಅಂದರೆ ನೀನು ವೈರಿನೇ ನೀನು ಪ್ರೀತಿಸಲ್ಪಡಬೇಕು. ಯಾವಾಗ ನೀನು ವೈರಿನ ಪ್ರೀತಿಸಲ್ಪಡ್ತೀಯೋ ನಿನಗೆ ದೇವರು ಖಂಡಿತ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಮಾಡ್ತಾರೆ. ನೀನು ನೀತಿವಂತನಾಗಿ ನಿಲ್ಲಿಸ್ತಾರೆ. ನೀತಿವಂತರ ಮಕ್ಕಳು ನೋಡಿ, ದೇವರ ವಾಕ್ಯದಲ್ಲಿ ಕೀರ್ತನೆಯಲ್ಲಿ ನಾನು ಹೇಳಲ್ಪಡ್ತೀನಿ, 112 ಓದಿ ವಾಕ್ಯ. ಯೆಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳನ್ನು ಅತ್ಯಾನಂದ ಪಡುವನೋ ಅವನು ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳು, ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲೆಯ ಜ್ಯೋತಿ ಮೂಡುವುದು. ದಯವು ಕನಿಕರವು ನೀತಿ ಉಳ್ಳವನು ದೇವರ ಜ್ಯೋತಿ. ಹಾಲೆಲೂಯಾ. ನೋಡಿ ಎಷ್ಟು ಎಲ್ಲ ಕೇಳ್ಕೊಟ್ರಿ. ನೀತಿವಂತನಿಗೆ ಏನೇನು ಸಿಗುತ್ತೆ, ಏನೇನು ಆಶೀರ್ವಾದ. ಇನ್ನೊಂದ್ಸತಿ ಓದಿ ಸಿಸ್ಟರ್. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ನೀತಿವಂತನ ವಂಶವು ಶುಭ ಹೊಂದುವುದು. ನೀತಿವಂತ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳು ಇರುವವು. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳು ಇರುವವು. ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲೆಯ ಜ್ಯೋತಿ ಮೂಡುವುದು. ಹಾಲೆಲೂಯಾ, ಸ್ತೋತ್ರ. ನೋಡಿ, ಇದೆಲ್ಲ ನೀತಿವಂತ, ಇವೆಲ್ಲ ಆಶೀರ್ವಾದ ಯಾರಿಗೆ ಬರುತ್ತೆ? ನೀತಿವಂತರಿಗೆ. ಅಂದರೆ ಮಾಡೋ ಕಾರ್ಯ ಬರೀ ನೀತಿವಂತರ ಬಾಯಿನಲ್ಲಿ ಹೇಳೋದಲ್ಲ, ನಾವು ಕ್ರಿಯೆ ರೂಪದಲ್ಲಿ ಬಂದು ಮಾಡಬೇಕು. ಯಾವಾಗ ಕ್ರಿಯೆ ರೂಪದಲ್ಲಿ ಮಾಡ್ತಿರೋ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣ್ತೀರಿ, ನಮ್ಮ ಜೀವಿತದಲ್ಲಿ ಬಿಡುಗಡೆ ಕಾಣ್ತೀರಿ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣ್ತೀರಿ. ಇವತ್ತು ಒಂದು ಪಕ್ಷ ನೀನು ನೀತಿವಂತರಾಗಿ ಏನಾದರೂ ನಡೀತಾ ಇಲ್ಲೋ, ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ಮನ ತಿರುಗಿ ಮತ್ತೆ ಬಾ. ಹಾಲೆಲೂಯಾ, ಸ್ತೋತ್ರ. ಮನ ತಿರುಗಿ ಬಾ. ನೀತಿವಂತರ ಜೀವಿತದಲ್ಲಿ ಯಾರು ನಿಲ್ಲಕ್ಕಾಗಲಿಲ್ಲ ರೀ, ಯಾರು ಆಗಲಿಲ್ಲ. ಅನೇಕ ಬಂದರು. ಹೇರೋದನು ಬಂದ, ಹಾಲೆಲೂಯಾ, ಸ್ತೋತ್ರ, ಹೋದ. ಫರೋಹನನು ಬಂದ, ಹೋದ. ಯಾರು ಎದುರಿಸೋಕ್ಕಾಗಲಿಲ್ಲ. ಯಾಕಂದರೆ ನೀತಿವಂತನಿಗೆ ಯಾರು ಕಾವಲು ಇರೋದು? ದೇವರ ಕಾವಲಾಗಿರ್ತಾರೆ. ನೀತಿವಂತನ ಮುಟ್ಟಕ್ಕೆ ಯಾರ ಕೈನಲ್ಲೂ ಆಗಲ್ಲ. ಯಾಕಂದರೆ ಅವನಿಗೆ ಅವನ ಪಕ್ಷ ನಿಂತು ದೇವರು ಅವನಿಗಾಗಿ ಯುದ್ಧ ಮಾಡ್ತಾರೆ. ಇವತ್ತು ನೀನು ಜೀವಿತದಲ್ಲಿ ಎಲ್ಲೋ ನೀತಿವಂತನಾಗಿ ನೀನು ಆಗ್ತಾ ಇಲ್ವೋ, ಮತ್ತೆ ನೀನು ಹಿಂತಿರುಗಿ ಬಾ. ದೇವರ ಮತ್ತೆ ನೀನು ಸಂದರಿಸು. ದೇವರ ನಿನ್ನನ್ನು ಆರೈಸುತ್ತು. ರಾಬಾಲ ಶಬ ರಾಬಾಲ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ.
ಇನ್ನು 5 ನಿಮಿಷದಲ್ಲಿ ನಾನು ಕೂಟ ಮುಗಿಸ್ತೀನಿ, ಇದು ಮೆಸೇಜ್ ಮುಗಿಸ್ತೀನಿ. ರಬಲ ಬಲ ಬಲ ಶಬರ ಬರ ರಕದಲ ಬಲ ಶಬರ ಬರ ಹದಲಬ. ಎಸ್, ಯೇಸು ಅನೇಕ ಸತಿ ಪರಿಸರಕ್ಕೆ ಹೇಳ್ತಾ ಇದ್ರು, ಕಪಟಿಗಳಾಗ್ಬೇಡ್ರಿ. ಇವತ್ತು ದೇವರು ಅದನ್ನೇ ಹೇಳ್ತಾ ಇರೋದು, ಕಪಟಿಗಳಾಗಿ ಜೀವಿಸಲ್ಪಡಬೇಡ್ರಿ. ಅದ್ಭುತಗಳಿಗಾಗಿ ದೇವರನ್ನ ಕಾಣಬೇಡ್ರಿ. ನೀತಿವಂತನಾಗಿ ನೀನು ಜೀವಿಸು. ನಿನ್ನ ಸಂತತಿಗಳು, ನಿನ್ನ ತಲೆಮಾರಂತಗಳು ದೇವರ ಆಶೀರ್ವಾದ ಮಾಡ್ತಾರೆ. ಉನ್ನತ ಸ್ಥಾನದಲ್ಲಿ ದೇವರು ಕರ್ಕೊಂಡು ಹೋಗ್ತಾರೆ. ಒಂದು ಪಕ್ಷ ನೀನು ಬಡವನಾಗಿ ಜೀವಿಸ್ತಾ ಇರ್ಬೋದು. ನನ್ನ ಜೀವಿತದಲ್ಲಿ 15,000 ರೂಪಾಯಿ ಸಂಬಳ ಬರ್ತಾ ಇರ್ಬೋದು, 10,000 ರೂಪಾಯಿ ಸಂಬಳ ಬರ್ತಾ ಇರ್ಬೋದು. ಅನೇಕ ಕಷ್ಟಗಳು ನನಗೆ ಆವರಿಸ್ತಾ ಇದೆ. ಆದರೆ ನನ್ನ ಫ್ರೆಂಡ್ ನೋಡು, ಲೋಕ ಪ್ರಕಾರ ನಡೆದು ಲೋಕ ಪ್ರಕಾರ ಜೀವಿಸ್ತಾ ಇದ್ದಾನೆ. ಅವನಿಗೆ ಜೀವಂತದಲ್ಲಿ ಎಲ್ಲ ಆಶೀರ್ವಾದ ಬರ್ತಾ ಇದೆ. ನಾನು ಇನ್ನೂ ಕಣ್ಣೀರಿನಲ್ಲಿ ಹೋಗ್ತಾ ಇದ್ದೀನಿ ಅಂತ ನೀವು ಕೇಳ್ತಾ ಇರ್ಬೋದು. ಆದರೆ ಮಗನೇ ಭಯ ಪಡಬೇಡ. ನಿನಗಾಗಿ ನಾನು ಶ್ರೇಷ್ಠವಾದ ಕಾರ್ಯನ ಇಟ್ಟಿದ್ದೀನಿ. ಇವತ್ತು ನೀನು ಕಷ್ಟದಲ್ಲಿ ಹೋಗ್ತಾ ಇರ್ಬೋದು, ದುಃಖದಲ್ಲಿ ಹೋಗ್ತಾ ಇರ್ಬೋದು. ಒಂದು ಕಾಲ ಬರುತ್ತೆ, ಉನ್ನತ ಪದವಿನಲ್ಲಿ ದೇವರು ತಗೊಂಡಾಗ ನಿಲ್ಲಿಸ್ತಾರೆ. ಹಾಲೆಲೂಯಾ. ಸತ್ರ ಕಷ್ಟ ಇದ್ದಾಗ, ದುಃಖ ಇದ್ದಾಗ ನೀತಿವಂತನಾಗಿ ನೀನು ತೊರೆಯಬೇಡ. ನೀತಿವಂತನಾಗಿ ನಿಲ್ಲು. ದೇವರಿನ ಜೀವಿತದಲ್ಲಿ ಆಶೀರ್ವಾದ ಮಾಡ್ತಾರೆ, ಉನ್ನತವಾಗಿ ನಡೆಸ್ತಾರೆ. ಯಾಕಂದ್ರೆ ಆತನ ಭವಿಷ್ಯನ ಬಲ್ಲವನ ನಮ್ಮ ದೇವರು. ಎಸ್, ನಮ್ಮ ತಲೆಭಾರತನ ಬರೆಯುವ ದೇವರು. ನಾವು ಎಲ್ಲಿ ಇರಬೇಕು, ಎಲ್ಲಿ ಹೋಗ್ಬೇಕು, ಯಾರ ಸ್ಥಳದಲ್ಲಿ ನಿಲ್ಲಬೇಕು, ಏನು ಮಾಡಬೇಕು ಅಂತ ಎಲ್ಲವನ್ನ ಆತನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಆಲ್ರೆಡಿ ಬರೆದಿಟ್ಟಿದ್ದಾರೆ. ಹೋಲಿ ಸ್ಪಿರಿಟ್. ಎಸ್, ರೇಖಲ ಹಲಬ ಹದ ರಕದರ ಶಗದರ ಹದಲ ರಬಲ. ಎಸ್, ಹಿಡಿದಿಟ್ಟಿರೋ ಶಕ್ತಿಗಳು ಕೀಳಡಗಲೇ. ಶರಾರ ಬರ 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 ಹದಲ ಬಲ 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 ಬಲ. ಎಸ್, ಎಲ್ಲ ಶಕ್ತಿಗಳು ಕೀಳಡಗಲೇ. ತಡೆ ಮಾಡಿ ನಿಲ್ಲಿಸುವ ಶಕ್ತಿಗಳು ಯೇಸು ನಾಮದಲ್ಲಿ ಕೀಳಡಗಲಿ. ಯೇಸು ನಾಮದಲ್ಲಿ ಕೀಳಡಗಲಿ. ವಂಚಿಸಿ ಇಟ್ಟಿರುವ ಶಕ್ತಿಗಳು ಬಿಡು ಯೇಸು ನಾಮದಲ್ಲಿ. ಎಸ್, ನಡೀಲೆ ಬಿಡುಗಡೆ. ಯೇಸು ನಾಮದಲ್ಲಿ ಕತ್ತಿಕ್ಕಿರೋ ಶಕ್ತಿಗಳು ಕೀಳಡಗಲಿ. ಯೇಸು ನಾಮದಲ್ಲಿ. ಶಾರಾರ ಬಾಬಾ ರಗದಲ ಹದಲ ಶದರ ವಿಬಲ ರೂರಾರಾಲ ಹದರ ಬಾಬಾ ಶಬಾರ ಬಾರ ಬಾರಬ ಶದಾರಬ ಇರ್ಕೊಂಡೈತೆ. ರಗದಲ ಹದಲ ರಗದ ರಬಲ ಶಬರ ಬಂದಿ ಸಿಕ್ಕಿದೆ. ಎಸ್, ಶಾರಾಬ ರಕದಲಬ ಶದಾ ಹಾಲ. ಎಸ್, ಯೇಸು ನಾಮದಲ್ಲಿ ನಡೀಲೆ ಬಿಡುಗಡೆ. ಕಟ್ಟಿಕ್ಕಿರೋ ಶಕ್ತಿಗಳು ಕೀಳಡಗಲು ಯೇಸು ನಾಮದಲ್ಲಿ. ರಾಬಲ ಬಲ 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 ಶಬರ ಬರ ಬರ ಬರ.
ರಬರ ಬದಿರ ಬಲ ಉಡದರ ಬಲ ಶಂದರ ಬರ ಬದುರ ಬಲ ರಬಲ ಉಡಾದನ ಬಲ ರಬ ಶತರ ಬಲ ರೇಖತ 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 ರೇಖ ರಥ ರಥ ಬಲ ವಶ ನಾನಿನ್ನ ಸೌಖ್ಯ ಮಾಡೋ ಕರ್ತ ದುರಾತ್ಮನೆ ಬಿಡು ಶರೀರ, ಕಟ್ಟಿಕ್ಕಿರ ದುರಾತ್ಮನೆ ಬಿಡು ಶರೀರ. ನಿರ್ವಚನಾದ ಆತ್ಮೆಯಂತೆ ಬಿಡು. ಈಗ ಸೌಖ್ಯ ಕಣ್ಣು ಮುಚ್ಚಿ Yes. ನಾನಿನ್ನ ಸೌಖ್ಯ ಮಾಡೋ ಕರ್ತ ನಾನಿನ್ನ ಸೌಖ್ಯದಾಯಕ ನಿನ್ವಚನಾದಂತೆ ದುರಾತ್ಮನೆ ಬಿಡು ಶರೀರ. ಕಟ್ಟಾಕಿರುವ ದುರಾತ್ಮನೆ ಬಿಡು. ಯೇಸು ನಾಮದಲ್ಲಿ ನಡೀಲಿ ಬಿಡುಗಡೆ. Yes. ಶಾರಾಲಾಲ. ಜೀವ ಇಳಿಲಿ ದೇವ್ರೆ. ಜೀವ ಇಳಿಲಿ. ಈ ಕಾಲ ಮಗನನ್ನು ಮುಟ್ಟು ರಾಜ, ಮುಟ್ಟಪ್ಪ ಮುಟ್ಟು ರಾಜ. ಕಟ್ಟಿದ ಕಟ್ಟೆಗಳ ಶಾಪಗಳು ಬಂಧನಗಳು ಮುರಿಯಲಿ ಅಪ್ಪ. ಇದರ ಶರೀರದಲ್ಲಿರುವಂತ ಎಲ್ಲ ನರನಾಡಿಗಳಲ್ಲಿ ಅಪ್ಪ ಶರೀರದಲ್ಲಿ ನಿನ್ನ ಬಲ ನಿಲ್ಲಲಿ, ನೆಟ್ಟಿಗೆ ನಿಲ್ಲಲಿ ಅಪ್ಪ. ಸೊಂಟಕ್ಕೆ ಬಲ ಬರಲಿ, ಕಾಲುಗಳಿಗೆ ಬಲ ಬರಲಿ ಅಪ್ಪ. ನಿನ್ನ ಜೀವ ಉಂಟಾಗಲಿ, ಜೀವ ಉಂಟಾಗಲಿ, ಬಲ ಉಂಟಾಗಲಿ. ಮಗನ ಶರೀರದಲ್ಲಿ ಬಲ ಬರಲಿ, ಬಲ ಬರಲಿ. ಎದ್ದು ನಿಂತು ನಡೆಯತಕ್ಕಂತೆ ಅಪ್ಪ ನಿನ್ನ ನಾಮ ಮಹಿಮೆ ಹೊಂದಲಿ ಕರ್ತನೆ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ಬಿಟ್ಟು ಏನು ಮಾಡಲಾರೆನು. ನನ್ನ ನಾಡೆಯಿಂದಲೇ ನನ್ನ ನುಡಿಯಿಂದಲೇ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಾಡೆಯಿಂದಲೇ ನನ್ನ ನುಡಿಯಿಂದಲೇ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ
ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನಿನ್ನ ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿಮ್ಮಲ್ಲಿ ಬಂದು ಸೇರಲಿ, ಸರ್ವ ಜನರು ನಿಮ್ಮಲ್ಲಿ ಬಂದು ಸೇರಲಿ. ಅಪ್ಪ 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 ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾವು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾವು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾವು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನಮ್ಮಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾವು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನಿಮ್ಮಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಇದ್ದು ಫಲ ಕೊಡುವೆನು, ನಾವು ನಿಮ್ಮಲ್ಲಿ ಇದ್ದು ಫಲ ಕೊಡುವೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಎಲ್ಲರೂ ಸೇರಿ ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾವು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾವು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ಎಲ್ಲರೂ ಸೇರಿ ನಾನು ಬಿಟ್ಟು ಏನು ಮಾಡಲಾರೆನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ಬಿಟ್ಟು ಏನು ಮಾಡಲೇನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲೇನು. ದೀಪಾರಾಧನಾ 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 ಆಮೇನ್ ಆಮೇನ್. ವೈಡ ಬಾಲ ಬಾಲ ರೀಬಾ ದಾಲ ರೀದಾರ ವೈಡ ಬಾಲ ರೀಬಾ ಗಾಲ ದಾಲ ರಕ್ಕ ದೇಲ ರೀದಾರಾಲ ಬಾಲ ರೀಬಾ ದಾಲ ವೈಡ ಬಾ ರೀಬಾ ದಾಲ ರಕ್ಕ ದೇಲ ರೀದಾ. ಓ ರಾಬ ರಾಬ ರೀಬಾ ದಾಲ ಬಾಲ ಬಿಡುಗಡೆ ರಕ್ತ ಎಷ್ಟು ರಕ್ತ ವೈಡ ರೀಬಾ ದಾಲ ರಿಕ್ಕ ದೇ ರಬ ರಬ ಬಲ ರಬ 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 ಉಡಬಲ ಶಾಂದರ ಬಲ. ಆರಾಧನೆ ಬಿಡುಗಡೆಗಳು, ಆರಾಧನೆ ಅದ್ಭುತಗಳು. ಅಪ್ಪ ನಿನ್ನ ಮಹಿಮೆ ಫಲವಾಗಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಸೌಖ್ಯ ನಡೀತಾ ಇದೆ, ಅದ್ಭುತಗಳು ನಡೀತಾ ಇದೆ, ಬಿಡುಗಡೆ ನಡೀತಾ ಇದೆ, ಕುಂಟರೆದ್ದು ನಡ್ತಾ ಇದ್ದಾರೆ, ಕಿವಿಗಳು ಕೇಳಿಸ್ತಾ ಇದೆ, ಕುರುಡು ಕಣ್ಣುಗಳು ಎಲ್ಲ ತೆರೆಯಲ್ಪಡ್ತಾ ಇದೆ. ಇಸ್ಲಾಂದಲ್ಲಿ ಎಲ್ಲ ಕಟ್ಟುಗಳು, ಶಾಪಗಳು, ಎಲ್ಲ ಬಂಧನಗಳು ಮುರಿತಾ ಇದೆ. ಓ ರಬ 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 ಓ ರಬ 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 ರಬ. ಓ ರಾಧಾ ರಾಮ ರೀಬಾ ರಮ ಉಡಬಲ ಶಾಂತರಬಲ ಯಂತ್ರಧರಬಲ ಉರಿದಾರ ಬಾಬಾ ಬಾಬಾ ಬಾಬಾ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಹೌದಪ್ಪ ಕರ್ತನೆಯಪ್ಪ, ಬಲವಾದ ದೇವರ ಸಾರಿದಲ್ಲ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ. ಆರಂಭದಿಂದ ಕೊನೆಯವರೆಗೂ ಪರಿಶುದ್ಧಾಪನೆ ನೀ ನಮ್ಮ ಸಂಗಡ ಇದ್ದು, ನಮ್ಮ ಜೊತೆ ಇದ್ದು, ನಮ್ಮ ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಅಪ್ಪ ಇಲ್ಲಿ ಬಂದವರು ಬಂದಾಗ ಹೋಗಬಾರ್ದು ರಾಜ, ಬಿಡುಗಡೆಗಳು ಹೊಂದಿಕೊಂಡು ಹೋಗತಕ್ಕಂತೆ, ಅದ್ಭುತಗಳು ಹೊಂದಿಕೊಂಡು ಹೋಗತಕ್ಕಂತೆ, ಬಲವಾದ ದೇವರ ಸಾನ್ನಿಧ್ಯನ, ದೈವ ಪ್ರಸನ್ನತೆಯನ್ನು ಹೊಂದಿಕೊಂಡು ಹೋಗತಕ್ಕಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ತಾನೇ ಬಿಡುಗಡೆ ಮಾಡಪ್ಪ, ನೀನು ತಾನೇ
ಅದ್ಭುತ ಮಾಡಿ ಕರ್ತನೆ. ಅಪ್ಪ ದೊಡ್ಡ ಬಿಡುಗಡೆ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅದ್ಭುತ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಪ್ರಸನ್ನತೆ ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನ ಆಶ್ರಯಿತೀನಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ನಮ್ಮ ಮಧ್ಯದಲ್ಲಿರುವಂಥ ಹಿರಿಯ ಬೋಧಕರು ಕೊನೆ ಆಶೀರ್ವಾದವನ್ನು ಹೇಳ್ಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಹಲ್ಲೆಲೂಯಾ. ತಂದೆಯಾದ ಪ್ರೀತಿಯು ಮತ್ತು ಯೇಸು ಕ್ರಿಸ್ತನ ಕೃಪೆಯು ಮತ್ತು ಪರಿಶುದ್ಧದ ಅನ್ಯೋನ್ಯತೆಯು ಇಲ್ಲಿ ಬಂದಿರೋ ಎಲ್ಲರ ಜನಗಳ ಸಂಗಡ ಮತ್ತು ಕಾದ ಸಭೆ ಸಂಗಡ ಉಂಟಾಗಿರಲಿ. ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.